ಯುರೋಪಿಯನ್ನದಲ್ಲಿ ಹರಿಯುವ ಕೆಲವು ಪ್ರಮುಖ ನದಿಗಳು ಅವು ಸಂಗಮಗೊಳ್ಳುವ ಸಮುದ್ರಗಳ ಹೆಸರನ್ನು ಹೇಳಿರಿ ಎಂದರ. ರೈನೆ ನದಿ ಉತ್ತರದ ಸಮುದ್ರ ನಾರ್ತ್ ಸಿಯಲ್ಲಿ ಹರಿಯುತ್ತದೆ. ರೋನ್ ನದಿ ಬ್ಲ್ಯಾಕ್ ಸಿ ಅಥವಾ ಕಪ್ಪು ಸಮುದ್ರ. ವೋಲ್ಗಾ ಎನ್ನುವುದು ಕ್ಯಾಸ್ಪಿಯನ್. ಒನೇಗಾ ಎನ್ನುವುದು ವೈಟ್ ಸಿ. ಎಲ್ಲ ಅವಕ್ಕ ಡೈರೆಕ್ಟ್ ಎದಿಂದ 1 2 3 4 ಸೀರಿಯಲ್ ಅದಾವ. ಹಾಗಾದರೆ ಇದಕ್ಕ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎ. ಇದು ಸರಿಯಾದ ಉತ್ತರ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್. ಕ್ಯಾಸ್ಪಿಯನ್ ಸಿ ಎನ್ನುವುದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಸರೋವರ. ಇದು ಒಂದೇ ಕಾನ್ಸೆಪ್ಟ್. ಎರಡನೆಯದ್ದು ಏನದಂದ್ರ ಕ್ಯಾಸ್ಪಿಯನ್ ಸಿ ಯುರೋಪ್ ಖಂಡದ ಆಳವಾದ ಅಥವಾ ಏನಂದ್ರ ತಗ್ಗಾದ ಪ್ರದೇಶವಾಗಿದೆ. ಏಷ್ಯಾ ಖಂಡದ ಆಳವಾದ ಸ್ಥಳ ಯಾವುದು ಅಂದ್ರೆ ಡೆಡ್ ಸಿ ಅಂತ ಹೇಳಿ ಬರ್ತದೆ. ಡೆತ್ ವ್ಯಾಲಿ ಎನ್ನುವುದು ಅಮೆರಿಕಾ ಖಂಡದ ಆಳವಾದ ಸ್ಥಳ. ಇನ್ನ ವೋಲ್ಗಾ ನದಿ ಯುರೋಪ್ ಖಂಡದಲ್ಲಿ ಹರಿಯುವಂತಹ ಅತಿ ಉದ್ದವಾದ ನದಿ. ಲದೋಗಾ ಎನ್ನುವ ಸರೋವರ ಯುರೋಪ್ ಖಂಡದಲ್ಲಿ ಕಂಡುಬರುವ ದೊಡ್ಡದಾದ ಸಿಹಿ ನೀರಿನ ಸರೋವರ. ಬೈಕಲ್ ಎನ್ನುವುದು ರಷ್ಯಾದಲ್ಲಿದ ಪ್ರಪಂಚದ ಆಳವಾದ ಸರೋವರ. ಟಿಟಿಕಾಕ ಎನ್ನುವುದು ದಕ್ಷಿಣ ಅಮೆರಿಕಾ ಖಂಡದ ಪೇರು ದೇಶಗಳಲ್ಲಿ ಬರ್ತದಲ್ಲ, ಅದು ಪ್ರಪಂಚದ ಅತಿ ಎತ್ತರವಾದ ಸರೋವರ ರೀ. ನೆಕ್ಸ್ಟ್, ಸೌರ ವಿದ್ಯುತ್ ಸ್ಥಾವರಗಳು ಕರ್ನಾಟಕದಲ್ಲಿ ಯಾವ್ಯಾವು ಎಲ್ಲೆಲ್ಲದಾವ ಅಂತ ಕೇಳ್ತಾರ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸೌರ ವಿದ್ಯುತ್ ಕೊಳ ಎಲ್ಲದಂದ್ರೆ ರಾಜಸ್ಥಾನದ ಬಾದಲಾದಲ್ಲಿ ಇದೆ. ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಸೋಲಾರ್ ಸೆಲ್ಸ್ಗಳನ್ನು ಬಳಸ್ತೀವಿ. ಸೌರ ಶಕ್ತಿಯನ್ನು ತಯಾರಿಸಲು ಫೋಟೋ ಎಲೆಕ್ಟ್ರಿಕ್ ವೋಲ್ಟ್ ಎನ್ನುವುದನ್ನು ಬಳಸ್ತೀವಿ. ಆ ಮಾನದಲ್ಲಿ ತಯಾರಿಸ್ತಾರ. ಫೋಟೋ ಎಲೆಕ್ಟ್ರಿಕ್ ವೋಲ್ಟ್ ಎನ್ನುವ ತತ್ವದ ಮೇಲೆ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿಸಲಾಗುತ್ತದೆ. ಏನೋ ಒಂದು ವಿಶೇಷ ಏನಂದ್ರ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿಸಲು ಸೋಲಾರ್ ಸೆಲ್ಸ್ಗಳು ಬಳಸ್ತಾರಲ್ಲ, ಅವನ್ನ ಸಿಲಿಕಾನದಿಂದ ಮಾಡಿರ್ತಾರ. ಸಿಲಿಕಾನದಿಂದ ಮನೆಯ ಮಾಳಿಗೆಯ ಮೇಲೆ ಬಿಸಿ ನೀರು ಕಾಸ್ಲಕ್ಕ ಸೋಲಾರ್ ವಾಟರ್ ಹೀಟರ್ಗಳು ಇರ್ತಾವಲ್ರಿ, ಅವೆಲ್ಲ ಸಿಲಿಕಾನದಿಂದ ಮಾಡಿರುತ್ತವೆ. ಅವು ಕಾನ್ಸೆಪ್ಟ್ ಕೇಳ್ಬೇಕು. ಹಾಗಾದರೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರುವುದು ಯಾವುದು ಅಂದ್ರೆ ತುಮಕೂರದ ಪಾವಗಡ್. ಎಲೆಸಂದ್ರ, ಕೋಲಾರ, ಇಟ್ನಾಳ್, ಬೆಳಗಾವಿ ಮತ್ತು ಯಾಪಲದಿನ್ನಿ, ರಾಯಚೂರು ಈ 3 ಕರ್ನಾಟಕದಲ್ಲಿ ಇರುವಂತಹ ಸೌರ ವಿದ್ಯುತ್ ಸ್ಥಳಗಳು ಆಗಿವೆ. ಎ ಬಿ ಡಿ 3 ಸರಿಯಾಗಿವೆ. ನೆಕ್ಸ್ಟ್, ಕಾಳಿ ನದಿಗೆ ನಿರ್ಮಿಸಲಾಗಿರುವುದು. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಕಾಳಿ ನದಿ. ಕಾಳಿ ನದಿಯ ವಿಶೇಷತೆ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕವಾಗಿ ಹೆಚ್ಚಿನ ಭಾಗ ಹರಿತದ, ಶಿವಮೊಗ್ಗದಿಂದ ಪ್ರವೇಶ ಮಾಡಿ. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ನಿರ್ಮಿಸಿರುವ ಎಲ್ಲಾ ಯೋಜನೆಗಳು ಹೈಡ್ರೋ ಪವರ್ ಪ್ರಾಜೆಕ್ಟ್, ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಿದಾವೆ. ಕಾಳಿ ನದಿಗೆ ಆ ಮ್ಯಾಪಿನ ಪ್ರಕಾರ ಬಂದೇವು ಅಂದ್ರೆ ಫಸ್ಟ್ ಯಾವುದು ನಿರ್ಮಾಣ ಮಾಡ್ಯಾರ, ಅಂತಿಕ್ ಯಾವುದು ಅಂತ ಕೇಳ್ಯಾರ. ನಾಗಜರಿ, ಸೂಪಾಪಡ, ಸಳ್ಳಿ, ಕದ್ರಾ. ಕರ್ನಾಟಕದ ಅತಿ ಎತ್ತರವಾದ ಅಣೆಕಟ್ಟು ಸೂಪಾ, ಉತ್ತರ ಕನ್ನಡ ಕಾಳಿ ನದಿ. ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ತಂಪು ಮಾಡಲು ಅಥವಾ ಬೇಕಾದ ನೀರನ್ನು ಸೌಲಭ್ಯ ಒದಗಿಸುವುದು ಕದ್ರಿ ಅಣೆಕಟ್ಟು, ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿ. ನೆಕ್ಸ್ಟ್, ಕೆಲವು ಸಂಸ್ಥೆಗಳು ಮತ್ತು ಅವುಗಳು ಇರುವಂತಹ ಕೇಂದ್ರ ಕಚೇರಿಗಳಿಗೆ ಹೊಂದಿಸಿ ಬರೆಯಿರಿ. RED ಎಂದರೆ ಏನಂದ್ರೆ ಶುಷ್ಕ ಅಂದ್ರೆ ಕಡಿಮೆ ಮಳೆ ಬೀಳುವುದು. ಅದು ಎಲ್ಲದಂದ್ರೆ ರಾಜಸ್ಥಾನದ ಜೋಧ್ಪುರದಲ್ಲಿ. ಕರ್ನಾಟಕದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಥವಾ ಕಟ್ಟಿಗೆಯ ವಿಜ್ಞಾನ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರದಾಗ. ನೆಕ್ಸ್ಟ್, ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ. ಜಾರ್ಖಂಡ್ ಎನ್ನುವುದು ಬಹಳಷ್ಟು ಅರಣ್ಯ ಪ್ರದೇಶ ಹೊಂದಿರುವುದು, ಅಲ್ಲಿ ರಾಂಚಿ ಅದ. ಹಾಗಾದರೆ ಅಲ್ಲಿ ಅರಣ್ಯದ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಇದನ್ನ ಪ್ರೊಡಕ್ಟಿವಿಟಿ, ಉತ್ಪನ್ನಗಳನ್ನು ತಯಾರಿಸುವುದು. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಅಂಡ್ ಎನ್ವೈರ್ಮೆಂಟ್, ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಲಹಾಬಾದ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರ ಏದ ಮುಂದ ಜೋಧ್ಪುರ್ 3, ಏದ ಮುಂದ 3 ಬರಬೇಕು. ಹಾಗಾದ್ರೆ ಬಿದ ಮುಂದ ಯಾವುದು ಅಂದ್ರೆ 1, ಸಿದ ಮುಂದ ನೆಕ್ಸ್ಟ್ ಬರೋದು 4. ಆಪ್ಷನ್ ನಂಬರ್ 2 ಇದು ಸರಿಯಾದ ಉತ್ತರ. ಈ ಕೆಳಗಿನ ಯಾವ ಬುಡಕಟ್ಟುಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಬಿರ್ಹೋರ್ ಛತ್ತೀಸ್ಗಢ, ಅಪ್ತಾನಿ ಅರುಣಾಚಲ, ಕಾಡಾರ್ ತಮಿಳುನಾಡು, ಜಾನ್ಪುರಿ ಮಹಾರಾಷ್ಟ್ರದಲ್ಲಿ ಇಲ್ಲ ರೀ, ಉತ್ತರಾಖಂಡ ರಾಜ್ಯದಲ್ಲಿ ಬರುತ್ತದೆ. ಆ ಟ್ರೈಬಲ್ ಪೀಪಲ್ಸ್. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ಕುರಿತಾಗಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ. ಈ ಕ್ವಶನ್ಕ ತಮಗ ಗ್ರೇಸ್ ಮಾರ್ಕ್ಸ್ ಬರುವ ನಿರೀಕ್ಷೆಗಳನ್ನು ಮಾಡಬಹುದು.
ಯಾಕಂದ್ರೆ ಅವರು ಕೊಟ್ಟಿರುವ 4 ಸ್ಟೇಟ್ಮೆಂಟ್ಸ್ಗಳು ಇಟ್ ಸೆಲ್ಫ್ ಈಸ್ ರೈಟ್. ಮೂಯಾರ್ ನದಿ ಎನ್ನುವುದು ಬಂಡೀಪುರದ ಸೌತ್ ಕದ ಕರೆಕ್ಟ್ ಅದ. ಬನ್ನೇರುಘಟ್ಟ ಉದ್ಯಾನವನ BR Hills ಸತ್ಯಮಂಗಲದ ಒಂದು ಪಾರ್ಟ್ ಅದ, ಅದನ್ನು ಕರೆಕ್ಟ್ ಆಯ್ತು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲಾದಾಗ ಅದಾರೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಪ್ಪು ಚಿರತೆಗಳು ಕಂಡು ಬರುತ್ತವೆ. ಹಾಗಾದರೆ 1 2 3 4 4 ಸ್ಟೇಟ್ಮೆಂಟ್ಗಳದಾವ. ಇಲ್ಲಿ ಯಾವ ಅದಕ್ಕೆ ಟ್ಯಾಲಿ ಆಗವಲ್ಲ. ಇದನ್ನ 4 ಆನ್ಸರ್ಗಳು ಆಗುವ ಎಲ್ಲಾ ಸಾಧ್ಯತೆಗಳು ಅದಾವ. ಭೂಮಿಯ ಅಂತರಾಳದ ರಚನೆಯನ್ನು ಅಧ್ಯಯನ ಮಾಡುವುದಕ್ಕೆ ಜಿಯಾಲಜಿ ಅಂತಾರೆ, ಭೂಗರ್ಭ ಶಾಸ್ತ್ರ. ಭೂಮಿಯ ಅಂತರಾಳ ರಚನೆಯನ್ನು ಅಧ್ಯಯನ ಮಾಡಬೇಕು ಅಂದಕ್ರೆ ನಾವು 4 ಭಾಗ ಮಾಡ್ಕೊಂಡಿದ್ದೆವು. ಒಂದನೇದು ಕ್ರಸ್ಟ್, ಮೆಂಟಲ್, ಔಟರ್ ಕೋರ್, ಇನ್ನರ್ ಕೋರ್. ಅವು ಎಷ್ಟು ದಪ್ಪ ಅದಾವ ಅನ್ನೋದರ ಆಧಾರ ಮ್ಯಾಗಿ. ಹಾಗಾದ್ರೆ ಮೇಲ್ಪದರು ಕ್ರಸ್ಟ್ ಇದು ಎಷ್ಟದಂದ್ರ 5 ರಿಂದ 40 ಕಿಲೋಮೀಟರ್ ದಪ್ಪವಿದೆ. ಇನ್ನರ್ ಕೋರ್ ಅಂದ್ರೆ ಒಳಗರ್ಭ ಎನ್ನುವುದು 1255 ಅಂದ್ರೆ 1200 ಕಿಲೋಮೀಟರ್ ದಪ್ಪದ. ನೆಕ್ಸ್ಟ್ ಬರೋದು ಔಟರ್ ಕೋರ್ ಎನ್ನುವುದು 2245. ಇನ್ನು ನೆಕ್ಸ್ಟ್ ಬರೋದು ಮೆಂಟಲ್ 2895. ಅಂದ್ರೆ ಅತಿ ಹೆಚ್ಚು ದಪ್ಪವಾದ ಭಾಗನೇ ಯಾವುದು? ಮೆಂಟಲ್. ಮೆಂಟಲದ ಮೇಲ್ಭಾಗವನ್ನು ಎಸ್ಟೆನೋಸ್ಫಿಯರ್ ಅಂತಾರೆ, ಕೆಳಭಾಗವನ್ನು ಮೇಲ್ಭಾಗವನ್ನ ಅಂದ್ರೆ ಮೇಲ್ಭಾಗ ಕೆಳಭಾಗ ಅಂತೇಳಿ ಮೆಂಟಲ್ಗೆ 2 ಮಾಡ್ತಾರ. ಒಂದು ಮೇಸಾಸ್ಪಿಯರ್, ಒಂದು ಎಸ್ಟೆನೋಸ್ಫಿಯರ್, ಎರಡನೇದು ಮೇಸಾಸ್ಪಿಯರ್. ಅದಕ್ಕೆ 2 ಭಾಗ ಮಾಡ್ತೀವ್ರಿ. ಕ್ರಸ್ಟ್ದೊಳಗನು ಸಿಯಾಲ ಸಿಮಾ, ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಂ, ಸಿಲಿಕಾನ್ ಪ್ಲಸ್ ಮ್ಯಾಗ್ನೀಷಿಯಂ ಎನ್, ಈ ರೀತಿ ಏನಂದ್ರೆ 2 ಪಾರ್ಟ್ಗಳನ್ನ ಮಾಡ್ಕೋತೀವಿ ನಾವು. ಕ್ರಸ್ಟ್ ಮತ್ತು ಮೆಂಟಲ್ಗಳ ನಡಬರಕ ಬೇರ್ಪಡಿಸುವ ಗಡಿ ರೇಖೆ ಯಾವುದು? ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಹಾಗಾದ್ರೆ ಮೆಂಟಲ್ ಮತ್ತು ಕೋರಗಳ ಮಧ್ಯದಲ್ಲಿ ಬೇರ್ಪಡಿಸುವ ಗಡಿ ರೇಖೆ ಯಾವುದು? ಇವಕ್ಕ ಆಪ್ಷನ್ಗಳಲ್ಲಿ ಏನಂದ್ರೆ ಒಂದು ಮಾಹೋ ರೇಖೆ, ಒಂದು ಏನಂದ್ರೆ ಗುಟೆನ್ಬರ್ಗ್. ಇವು ಸರಿಯಾದ ಉತ್ತರಗಳನ್ನ ತಾವು ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕಬಹುದು. ಸಮತಲ ದರ್ಪಣ ಎಂದರೆ ನಾವು ಮನೆಯೊಳಗ ನೋಡ್ಕೋತೀವಲ್ಲ ಆ ಕನ್ನಡಿನೇ ಸರ್, ಮತ್ತೊಂದೇನಿಲ್ಲ. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನ ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಹಂಗೇನಿಲ್ಲ, ನಾವು ಮುಂದೆ ನಿತ್ಯವೊಂದು ನಾವೇ ಕಾಣಿಸ್ತೇವೆ ಕನ್ನಡಿಯಾಗ, ಬೇರೆ ಕಾಣಿಸಲ್ಲ. ಇದರ ಅರ್ಥ ಏನಂದ್ರೆ ಒಂದೇ ಹೇಳಿಕೆ ತಪ್ಪಾಗ್ಯದ. ಸಮತಲ ದರ್ಪಣ ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ಇಲ್ಲ, 2 ಸಮತಲ ದರ್ಪಣಗಳ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದಾಗಿದೆ. ಇಲ್ಲೇ ಇರೋದು ವಿಶೇಷ. ಈ ರೀತಿಯಾಗಿದ್ದು ಇದು 360 ಡಿಗ್ರಿ ಅದ. ಇದರ 90 ಡಿಗ್ರಿದಾಗ ಇಲ್ಲೊಂದು ಕನ್ನಡಿ ಇಟ್ಟಿದೆವು, ಇಲ್ಲೊಂದು ಕನ್ನಡಿ ಇಟ್ಟಿದೆವು 90 ಡಿಗ್ರಿ ಕೋನದಲ್ಲಿ. ಹಾಗಾದ್ರೆ ಯೂಸಸ್ 90 ಡಿಗ್ರಿ ಕೋನ ಆಯ್ತು. ಇಲ್ಲೊಂದು ಸಣ್ಣದ ಕ್ಯಾಂಡಲ್ ಏನಾರ ವಸ್ತು ಇಡಲ್ಲ. ಇದು ಎಷ್ಟು ಚಿತ್ರ ಕಾಣಿಸ್ತದ ಪ್ರತಿಬಿಂಬ? 0 0 ಕ್ಯಾನ್ಸಲ್, 9 1 9 4 4 -1 ಮಾಡಿದ್ರೆ 3 ಪ್ರತಿಬಿಂಬ ಕಾಣಿಸ್ತು. ಹಾಗಾದ್ರೆ ಪ್ರತಿಬಿಂಬಗಳ ಸಂಖ್ಯೆ 360 ಡಿವೈಡ್ ಬೈ ಥೀಟಾ ಮೈನಸ್ ಆಫ್ 1. ಇದನ್ನೇ ನಾವು ಈ ಸಲ 60 ಡಿಗ್ರಿ ತೋಳನು. 60ಕ್ಕೆ ಎಷ್ಟು ಆಗ್ತದ? 360 ಡಿವೈಡ್ ಬೈ 60 ಕಟ್ತಾ ಹೊಡೆದಿವಿ ಅಂದ್ರೆ 6 1 6 6 6 1 ಹೋದ್ರೆ ಈಜ್ಕೊಲ್ ಟು 5. ಇದು 3, ಇದು 5. ಕೋನ ಚೇಂಜ್ ಮಾಡಿದಂಗ ಉತ್ತರ ಬೇರೆ ಬರ್ತಾವ. ನಡುವಿನ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದು. ವೆರೈಟಿ ವೆರೈಟಿ ವೆರೈಟಿ. ಸರಿಯಾದ ಉತ್ತರ ಇದು ಆಗುತ್ತದೆ. ಹೇಳಿಕೆ 1 2 ತಪ್ಪಾಗಿ ಅಂದ್ರೆ ಇಲ್ಲಿ 1 ನಿಮಿಷ. ಹೇಳಿಕೆ 1 ತಪ್ಪಾಗಿದೆ, ಇಲ್ಲಿ ಒಂದು ವಾಡದ. ಏಕ ಪ್ರತಿಬಿಂಬ ಮೂಡಿಸುತ್ತದೆ. ಸಮತಲ ದರ್ಪಣ ಒಂದು ವಸ್ತುವಿನ ಏಕ ಪ್ರತಿಬಿಂಬ ಮೂಡಿಸುತ್ತದೆ. ಆದರೆ 1ನೇ ಹೇಳಿಕೆ ತಪ್ಪಾಗಿದೆ, 3ನೇದು 2ನೇ ಹೇಳಿಕೆಗಳು ಸರಿಯಾಗಿವೆ. ಇದು ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್, ಆರ್ಥಿಕತೆಯಲ್ಲಿ ಕುಗ್ಗುತ್ತಿರುವ ಡಿಫ್ಲೇಷನ್, ಇನ್ಫ್ಲೇಷನ್, ಡಿಫ್ಲೇಷನ್ ಹಿಂಗ್ ಬರ್ತಾರೆ. ಹಾಗಾದರೆ ಕುಗ್ಗು ಪ್ರಸರಣ ಅಥವಾ ಡಿಫ್ಲೇಷನ್ ಸಂದರ್ಭದಲ್ಲಿ ದರ ಹೆಚ್ಚಿಸಬೇಕು. ತಪ್ಪ್ರಿ, ತೆರಿಗೆ ಕಡಿಮೆ ಮಾಡ್ತಾರೆ ಸರ್. ಅವಾಗ ಮೊದಲೇ ಕುಗ್ಗಿರ್ತಾನ, ಕುಗ್ಗಿದವನ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಹಾಕಿದ್ರೆ ಮತ್ತೊಂದು ಸಲ ಪಾತಾಳಕ್ಕೆ ಹೋಗ್ತಾನ. ಹಾಗಾಗಿ ಏನಂದ್ರೆ ಡಿಫ್ಲೇಷನ್ ಅದಕ್ಕರ ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ತೆರಿಗೆ ಎನ್ನುವುದು ಇಟ್ ಇಸ್ ಅನ್ ಪಾರ್ಟ್ ಆಫ್ ಫಿಸ್ಕಲ್ ಪಾಲಿಸಿ, ಅಂದ್ರೆ ವಿತ್ತೀಯ ನೀತಿ ಆಗಿದೆ. ಇಟ್ ಇಸ್ ನಾಟ್ ಎ ಮಾನಿಟರಿ ಪಾಲಿಸಿ. ಹಾಗಾದರೆ ಹಣಕಾಸು ನೀತಿಯ ಭಾಗವಾಗಿಲ್ಲ.
1 ಮತ್ತು 2 ಎರಡೂ ಹೇಳಿಕೆ ಸರಿಯಾಗಿವೆ. ಆದರೆ ಎರಡನೇ ಹೇಳಿಕೆ ಒಂದನೇ ಹೇಳಿಕೆಯನ್ನು ವಿವರಿಸುವುದಿಲ್ಲ. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಹಿಂಗೆ ಬರ್ತಾವ ನೋಡ್ರಿ. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಎರಡನೇ ಹೇಳಿಕೆ ಒಂದನೇ ಹೇಳಿಕೆಯನ್ನು ವಿವರಿಸುತ್ತದೆ. ಎರಡು ಬೋತ್ ಆರ್ ಡಿಫ್ರೆಂಟ್. ಅದಕ್ಕ ಏನು ಇರಲ್ಲ. ಎರಡೂ ಹೇಳಿಕೆಗಳು ಸರಿಯಾಗಿದ್ದು ಎರಡನೇ ಹೇಳಿಕೆ ಒಂದನೇ ಹೇಳಿಕೆಯನ್ನು ವಿವರಿಸುವುದಿಲ್ಲ. ಎರಡೂ ಹೇಳಿಕೆಗಳು ಸರಿಯಾದವ, ಒಂದಕ್ಕೆ ಇನ್ನ ಒಂದು ಕೋರಿಲೇಟೆಡ್ ಆನ್ಸರ್ ಆಗಲ್ಲ ರೀ ಸರ್. ಅದಕ್ಕೆ ನೆಕ್ಸ್ಟ್, ಒಂದು ವಸ್ತುವನ್ನ ಗುರುತ್ವಕ್ಕೆ ವಿರುದ್ಧವಾಗಿ ಎ ನಿಂದ ಬಿ ಗೆ 4 ವಿಧದಲ್ಲಿ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಸರ್, ಹಿಂಗಿರೋ ವಸ್ತುವನ್ನ ಇಷ್ಟೇ ಹಿಡಿದ್ರೆ ಇದ್ರ ಗುರುತ್ವ ಬಲ ಸ್ಟೇಟ್ ಇರ್ತದ, ಮ್ಯಾಕ್ಸಿಮಮ್ ಇಫೆಕ್ಟ್ ಆಗಲ್ಲ. ಆದ್ರೆ ಎಷ್ಟು ಅಂಕು ಡೊಂಕು ಜಾಸ್ತಿ ಇರ್ತಾವ ಅಷ್ಟು ತೊಂದರೆ ಆಗ್ತಾವ. ಡಿ ನಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿದೆ. ಎಷ್ಟು ಹೈಯೆಸ್ಟ್ ಇದು ಇರ್ತಾವಲ್ಲ ಅದು ಹೈಯೆಸ್ಟ್ ಗ್ರಾವಿಟೇಷನಲ್ ಪವರ್. ಗುರುತ್ವ ಬಲ, ವಿಶ್ವ ಗುರುತ್ವದ ಸ್ಥಿರಾಂಕ ಅಥವಾ ವಿಶ್ವ ಗುರುತ್ವದ ನಿಯಮ ಸರ್ ಐಸಾಕ್ ನ್ಯೂಟನ್ ಕಂಡುಹಿಡಿತಾರ. ಸೇಬು ಹಣ್ಣಿನ ತೋಟಕ್ಕೆ ಹೋದಾಕ್ರ ವಿಶ್ವ ಗುರುತ್ವದ ನಿಯಮ, ದ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಅಂದ್ರೆ ವಿಶ್ವ ಗುರುತ್ವದ ನಿಯಮ ಕಂಡು ಹಿಡಿದವರು ಸರ್ ಐಸಾಕ್ ನ್ಯೂಟನ್. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನಗಳಲ್ಲಿ ಕೇಳಾರವ್ರು. ಇದಕ್ಕೆ ಏನಿಲ್ಲ ರೀ, ಈ ರೀತಿ ವರ್ಕ್ ಬರ್ಕೋಬೇಕು ಸರ್. ಫಸ್ಟ್ ನೀರಿನ ಘನೀಕರಣ ಬಿಂದು ಅಂದ್ರೆ ಐಸ್ ಆಗೋದು. ಮಾನವನ ದೇಹದ ತಾಪಮಾನ. ಮೂರನೆಯದ್ದು ನೀರಿನ ಕುದಿಯುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು. ABCD ಸಿ ಮೊದಲು ಬರ್ತದ, ಆಮೇಲೆ ಎಫ್ ಬರ್ತದ, ಆಮೇಲೆ ಕೆ ಬರ್ತದ. ಇವು ಆ ಅಕ್ಷರಗಳು ಸಿರಿಯಲ್, ಸೆಲ್ಸಿಯಸ್, ಫ್ಯಾರನೈಟ್, ಕೆಲ್ವಿನ್. ಹಾಗಾದ್ರೆ ನೀರಿನ ಘನೀಕರಣ ಬಿಂದು 0, ಅರ್ಧ ಸಿ ಇದ್ದುದಕ್ಕೆ ಪೂರ್ಣ ಮಾಡಿದ್ರೆ 0. ಬಾಯಲ್ಲಿ ಇರುವ ಹಲ್ಲುಗಳು 32, ಉಲ್ಟಾ ಮಾಡಿದ್ರೆ 23. 2 ಮೂಲೆ ಎಷ್ಟು? 6. ಸರಿ, ಭಾರತ ಎಷ್ಟೇ ದೊಡ್ಡ ರಾಷ್ಟ್ರ? 7. 73 ಉಲ್ಟಾ ಮಾಡಿದ್ರೆ 37. ಇದೇ 273ಕ್ಕೆ 37 ಕೂಡಿಸಿದ್ರೆ 310. ಹಾಗಾದರೆ ಏನದ? 3 + 7 10. ಇದು 0ಕ್ಕೆ 0. 273 100 ಕೂಡಿಸ್ರಿ 373. 3ರ ವರ್ಗ 9, 2ರ ಘನ 8, 3 2 6. 3ಅನ್ನು ಒಡೆದೇವಂದ್ರೆ 2 + 1 3, 2ಕ್ಕೆ 2. ಈಗ ಇಲ್ಲಿ ಕೊಟ್ಟಿದ್ದು ಏನದ ನೋಡ್ರಿ, ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್ ಕೊಟ್ಟಾರೆ. ಹಾಗಾದರೆ ನೀರಿನ ಬಗ್ಗೆ ಘನೀಕರಣ ಬಿಂದು ಕೊಟ್ಟಾರ. ನೀರಿನ ಘನೀಕರಣ ಬಿಂದು ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್ 0, 32 to 73 ಅದಾವ. 0, 32 to 73. ಕುದಿಯುವ ಬಿಂದು 100, 212 to 373. 100, 222 ಕೊಟ್ಟಾರ. ಇಟ್ ಸೆಲ್ಫ್ ಈಸ್ ರಾಂಗ್. ಇದು ಕರೆಕ್ಟ್ ಅದ. ಹಾಗಾದರೆ ನಮಗ ಎ ಮತ್ತು ಸಿ ಸರಿಯಾದ ಉತ್ತರಗಳು ಆಗುತ್ತವೆ. ಇದು ನಮ್ಮ ಆನ್ಸರ್. ನೆಕ್ಸ್ಟ್, ಲಘು ಪಾನೀಯಗಳು ಅಂದ್ರೆ ಸಾಫ್ಟ್. ಇದರ ವಿಶೇಷತೆ ಅಂದ್ರೆ ಇವತ್ತು ಬೆಳಗ್ಗಿನ ಕ್ಲಾಸ್ದೊಳಗ ಸ್ಟೂಡೆಂಟ್ಗೆ ಒಬ್ರಿಗೆ ಕ್ವಶನ್ ಕೇಳಿ, ಕುಡಿಯುವ ನೀರಿನ ಬಾಟಲ್ ಯಾವ ರೀತಿ ಪ್ಲಾಸ್ಟಿಕ್ದಿಂದ ಮಾಡಿರ್ತಾರ ಅಂತ ಹೇಳಿ. ಹಾಗಾಗಿ ಏನದಂದ್ರ ಇದು ಇವತ್ತೇ ಕ್ಲಾಸ್ನಾಗ ಹೇಳಿದ ಕ್ವಶನ್, ಇದನ್ನು ಒಂದು ಇವತ್ತಿನ ದಿನನೇ ಕ್ಲಾಸ್ನಾಗ ಹೇಳಿದ್ದು. ಹಾಗಾಗಿ ಏನಂದ್ರ ಈ ನೀರಿನ ಬಾಟಲ್ ಕುಡಿತೇವಲ್ಲ, ಇದ್ರ ಪ್ಲಾಸ್ಟಿಕ್ ಯಾವುದು ಅಂತ ಹೇಳಿ SSC ಪ್ರೀವಿಯಸ್ ಕೇಳಿದ ಕ್ವಶನ್, ಪಾಲಿ ಎಥಲಿನ್ ಟೆರಾಪ್ತಲೇಟ್ ಅಂತೇಳಿ ಬರ್ತದ. ಈ ವಸ್ತುವಿನದಿಂದ ಇದಕ್ಕೆ ಸಂಕ್ಷಿಪ್ತವಾಗಿ PET ದಿಂದ ಮಾಡಿರುತ್ತಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. CO2 ಒಂದು ಪ್ರಮುಖವಾದ ಹಸಿರು ಮನಿ ಅನಿಲವಾಗಿದೆ. ಇದರಿಂದ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಳವಾಗುತ್ತದೆ. CFC ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು. ಇದು AC ಮತ್ತು ರೆಫ್ರಿಜರೇಟರ್ ದಿಂದ ಬಿಡುಗಡೆ ಆಗ್ತಾ ಓಝೋನ್ ಪದರವನ್ನು ಹಾಳು ಮಾಡುತ್ತದೆ. ಇದರಲ್ಲಿ ಮೇನ್ ಅಂದ್ರೆ ಕ್ಲೋರಿನ್ ಇರ್ತಾರೆ. ಆ ನಂತರ 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಅಂದ್ರೆ ಲಂಡನ್ನಲ್ಲಿ ಇರುವಂತಹ ಅಥವಾ ಇಂಗ್ಲೆಂಡ್ ದೇಶದ 3 ಮೈಲ್ ದ್ವೀಪದಲ್ಲಿ ಆ ಲಕ್ಷಣಗಳು. ಹಸಿರು ಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದ ಉಂಟಾಗುತ್ತದೆ.
ಇದನ್ನು ಒಂದು ಸ್ವಲ್ಪ ಸತ್ಯದ ಪಕ್ಕಕ್ಕದ. ಆದ್ರೆ ಈ ಸದ್ಯಕ್ಕೆ 3 ಸ್ಟ್ರಾಂಗ್ ಕರೆಕ್ಟ್ ಇದ್ದುದು ಅಂದ್ರೆ ABC. ಸರ ರಾಸಾಯನಿಕಗಳು ನೀರಿಗೆ ಕೂಡಿಸ್ದೀವಿ ಅಂದ್ರೆ ಅದು ಏನದಂದ್ರ ಸಲೈನಿಟಿ ಆಗ್ತದ, ಜೌಗು ಪ್ರದೇಶ, ಮರ್ಸಿ ಲ್ಯಾಂಡ್, ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತದ. ಅದನ್ನು ಏನದಂದ್ರ ನಾವು ಏನು ಹೇಳ್ಬೋದು ಅಂದ್ರೆ ಹಸಿರು ಮನೆಯ ಪರಿಣಾಮಕ್ಕೆ ಇಫೆಕ್ಟ್ ಆಗ್ತದ ರೀ. ಬಟ್ ಈ ಸದ್ಯಕ್ಕೆ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅದಾವ. ಆಮ್ಲ ಮಳೆ, ಆಸಿಡ್ ರೈನ್. ಬಹುತೇಕವಾಗಿ ಸಲ್ಫರ್ ಡೈಆಕ್ಸೈಡ್ SO2, ಆನಂತರ ಎರಡನೇದು ನೈಟ್ರಸ್ ಆಕ್ಸೈಡ್, ಮೂರನೇದು ಕಾರ್ಬನ್ ಡೈಆಕ್ಸೈಡ್. ಇವು ವಾತಾವರಣದಾಗ ಹೆಚ್ಚಿಗೆ ಬಿಡುಗಡೆ ಆದವು ಅಂದ್ರೆ ಆಸಿಡ್ ರೈನ್ ಆಗ್ತಾವ. ಸಲ್ಫರ್ ಡೈಆಕ್ಸೈಡ್ ಇದ್ದುದು ಅಂದ್ರೆ SO2 ಇದ್ದುದು ನೀರಿನಾಗ ಸಂಗಟ ಕುಡಿತು ಅಂದ್ರೆ ಸಲ್ಫೂರಿಕ್ ಆಮ್ಲ ಆಗ್ತದ. ನೈಟ್ರಸ್ ಆಕ್ಸೈಡ್ ಇದ್ದುದು ನೈಟ್ರಿಕ್ ಆಮ್ಲ HNO3 ಆಗ್ತದೆ. CO2 ಏನದಂದ್ರ ಅದು ಕಾರ್ಬನ್ ಡೈಆಕ್ಸೈಡ್ ಇದ್ದುದು ಕಾರ್ಬನಿಕ್ ಆಮ್ಲ ಆಗ್ತದೆ. ಇದರದಿಂದ ಕಟ್ಟಡಗಳು ತಮ್ಮ ಹೊಳಪನ್ನು ಕಳ್ಕೊತಾವ. ಆಮ್ಲ ಮಳೆ ಇದ್ದಕ್ಕರ ನೀರಿನ pH ಮೌಲ್ಯ ಬಿಲೋ 5.6 ಇರ್ತದ. ನೀರು ಕಂಡಪಟ್ಟಿ ಹುಳಿ ಇರ್ತಾವ. ಆಮ್ಲ ಮಳೆ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳು ಬಿಡುಗಡೆಗೊಳ್ಳುತ್ತವೆ. ಎರಡೂ ಕರೆಕ್ಟ್ ಅದಾವ. ಹೇಳಿಕೆಗಳು ಎರಡೂ ಸರಿಯಾಗಿವೆ. ಒಂದು ಇನ್ನೊಂದಕ್ಕ ವಿವರಣೆನೂ ಕೊಡ್ತದ. ನೆಕ್ಸ್ಟ್, ದ್ರವ್ಯಗಳ ರೋಧಕತೆ ಅಂದ್ರೆ ರೆಸಿಸ್ಟೆನ್ಸ್ ವಸ್ತುಗಳ ಗುಣಧರ್ಮ ತಾಪಮಾನಗಳನ್ನು ಅವಲಂಬಿಸಿರುವುದಿಲ್ಲ, ಅವಲಂಬಿಸಿರುತ್ತದೆ. ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಟೆಂಪರೇಚರ್. ಎಕ್ಸಾಂಪಲ್ ಹೇಳ್ತೀನಿ. ಮೊದಲೆಲ್ಲ ವಿದ್ಯುತ್ ಬಲ್ಬ್ಗಳು ಟಂಗಸ್ಟನ್ ಅಳವಡಿಸಿದ್ದು ಹಿಂಗಿರ್ತಿದ್ದು ರೀ. ಟಂಗಸ್ಟನ್, ಈ ಟಂಗಸ್ಟನದ ರೋಧತೆ ಹೆಚ್ಚಿಗೆ ಆಗಬೇಕು, ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗ್ಬೇಕಂದ್ರೆ ಇದಕ್ಕೆ ಕಂಟಿನ್ಯೂ ಹಚ್ಚೇ ಇಡಬೇಕು ಬಲ್ಬ್. ಒಟ್ಟ ಸುಡಂಗಿಲ್ಲ. ಅದು ಹಚ್ಚೋದು ಬಂದ್ ಮಾಡೋದು, ಹಚ್ಚೋದು ಬಂದ್ ಮಾಡೋದ್ರಿಂದ ಸುಡ್ತಿತ್ತು. ಅಂದ್ರೆ ಇದರ ಅರ್ಥ ಅದಕ್ಕೆ ಟೆಂಪರೇಚರ್ ಹೆಚ್ಚಿಗೆ ಸಿಕ್ತು ಅಂದ್ರೆ ಅದರ ರೋಧತೆ ಗುಣ ಹೆಚ್ಚಿಗೆ ಆಗ್ತದ ಅನ್ನಂಗ. ಇದು ಒಂದನೇದ್ದು. ಇಲ್ಲಿ ಅವಲಂಬಿತವಾಗಿಲ್ಲ, ಅವಲಂಬಿತವಾಗಿದೆ ಆಗಬೇಕು. ರೋಧಕತೆ ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಹಾಗಾದ್ರೆ ಇಟ್ ಸೆಲ್ಫ್ ಈಸ್ ಕರೆಕ್ಟ್. ಒಂದು ವಸ್ತುವಿನ ಟಂಗಸ್ಟನದ ರೋಧಕತೆ ಅನ್ನೋದು ಆ ವಸ್ತುವಿನ ಗುಣಾತ್ಮಕ ಲಕ್ಷಣವಾಗಿದೆ. ಎರಡೂ ಹೇಳಿಕೆಗದಾಗ ಹೇಳಿಕೆ ನಂಬರ್ 2 ಸರಿಯಾಗಿದೆ, ಒಂದು ಮಾತ್ರ ತಪ್ಪಾಗಿದೆ. ಓರ್ವ ವ್ಯಕ್ತಿಯು ಒಂದು ಜಾಗೃತ ಅಂದ್ರ ಇಲ್ಲಿ ಒಂದೇ ವಾರ್ಡ್. ತುರ್ತು ಸನ್ನಿವೇಶದಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಕಿಡ್ನಿಗಳದ. ಈ ಕಿಡ್ನಿಗಳ ಮೇಲೆ ಏನದಂದ್ರೆ ತ್ರಿಭುಜಾಕಾರದಲ್ಲಿ ಎಡ್ರಿನಲ್ ಗ್ರಂಥಿ ಅದ. ಈ ಎಡ್ರಿನಲ್ ಗ್ರಂಥಿ ಎಡ್ರಿನಾಲಿನ್ ಮತ್ತು ನಾರ್ ಎಡ್ರಿನಾಲಿನ್ ಅಂತೇಳಿ ಹಾರ್ಮೋನ್ ಸಿಕ್ರೇಷನ್ ಮಾಡ್ತದ. ಆ ಹಾರ್ಮೋನುಗಳು ನಮಗ ಕೋಪ, ಒತ್ತಡ, ಭಯ ಮುಂತಾದ ಸಂದರ್ಭಗಳಲ್ಲಿ ದೇಹಕ್ಕೆ ಧೈರ್ಯವನ್ನು ಕೊಡ್ತದ. ಬಿದ್ದಿರುವ ಹಗ್ಗವನ್ನು ನೋಡಿ ಹಾವೆಂದು ಭಾವಿಸಿದಾಗ ದೇಹಕ್ಕೆ ಧೈರ್ಯ ಕೊಡ್ತದ. ನಾವು ಒಮ್ಮೆಲೆ ಹೆದರಿದಾಗ ಮತ್ತೆ ದೇಹದಲ್ಲಿ ಹೊಸ ಏನದಂದ್ರೆ ಧೈರ್ಯ ಉಂಟು ಮಾಡಿಸ್ತದ. ಜಗಳಾಡುವಾಗ ಧೈರ್ಯ ಉಂಟದ. ಇವೆಲ್ಲ ಏನದಂದ್ರ ಎಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆಯಾಗುವ ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್. ಆಕ್ಸಿಟೋಸಿಸ್, ವಾಸೋಪ್ರೆಸಿನ್ ಇವೆಲ್ಲ ಏನದಂದ್ರ ಸಂತಾನೋತ್ಪತ್ತಿ. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನುಗಳು. ಇನ್ಸುಲಿನ್, ಗ್ಲುಕಗಾನ್, ಡಯಾಬಿಟಿಕ್ಸ್ ಸಂಬಂಧ ಅದಾವ. ಹಾಗಾದರೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯುವುದೇ ಎಡ್ರಿನಾಲಿನ್. ಗೈಟರ್ ರೋಗ, ಅಯೋಡಿನ ಕೊರತೆಯಿಂದ ಆಕ್ರೋಮೊಗಾಲಿ ಏನದಂದ್ರ GH ಗ್ರೋತ್ ಹಾರ್ಮೋನ್, ಪಿಟ್ಯುಟರಿ ಗ್ರಂಥಿ. ಡಯಾಬಿಟಸ್ ಮೆಲಿಟಸ್ ಎನ್ನುವುದು ಇನ್ಸುಲಿನ್, ಇನ್ನು ಡಯಾಬಿಟಸ್ ಇನ್ಸೆಪಿಡಿಸ್ ವಾಸೋಪ್ರೆಸಿನ್. ಇದಕ್ಕೆ ಸರಿಯಾದ ಉತ್ತರ ಎದಿಂದ 4 ಒಂದಕ್ರ ಒಂದೇ ಗೊತ್ತಿದ್ರು ಇದಕ್ಕೆ ಸರಿ ಉತ್ತರ ಮಾಡಬಹುದು. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದಿಂದ ರೀ. ಮಫ್ಲರ್ ಎಂದರೆ ಏನು? ಕೈಗಾರಿಕೆಗಳ ಪಕ್ಕದಲ್ಲಿ ಸಾಲಾಗಿ ಹಸಿರು ಗಿಡಗಳನ್ನು ನೆಡುವುದು. ಅದರದಿಂದ ಕೈಗಾರಿಕೆಯಿಂದ ಬಿಡುಗಡೆಯಾಗುವಂತ ಶಬ್ದ ಮಾಲಿನ್ಯವನ್ನು ಹೀರ್ಕೊಳ್ಳೋದು. ಇದಕ್ಕೆ ಗ್ರೀನ್ ಮಫ್ಲರ್ ಅಂತೇಳಿ ಯೂಸ್ ಮಾಡ್ತಾರ. ಇಲ್ಲಿ ನಮಗೇನು ಕೇಳ್ಯಾರ ಅಂದ್ರೆ ಶಾಖೋತ್ಪನ್ನದಿಂದ ಬಿಡುಗಡೆಯಾಗುವ ಧೂಳ, ಹೊಗೆ ಅಂತವೆಲ್ಲ ಹೀರ್ಕೊಳಕ ಸ್ಥಾಯಿ ವಿದ್ಯುತ್ ಉತ್ಪಾದಕ ಎಲೆಕ್ಟ್ರೋಸ್ಟ್ಯಾಟಿಕ್ ಪೆಸಿಪಿಟೇಟರ್ ಇದನ್ನು ಯೂಸ್ ಮಾಡ್ತಾರ. ನೆಕ್ಸ್ಟ್, ಉಪನದಿಗಳು ಕೇಳ್ಯಾರ ಸರ್. ಕಾವೇರಿ ನದಿಯ ಉಪನದಿಗಳು ಹಾರಂಗಿ, ಹೇಮಾವತಿ, ಕಬಿನಿ. ಕಬಿನಿ ಜಲಾಶಯ ಇರುವುದು ಮೈಸೂರು. ಹೇಮಾವತಿ ನದಿಗೆ ಗೋರೂರು ಜಲಾಶಯ ಹಾಸನದಲ್ಲಿ ನಿರ್ಮಿಸಲಾಗಿದೆ. ಹಾರಂಗಿ ಜಲಾಶಯ ಎನ್ನುವುದು ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ? ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ. ಕೃಷ್ಣಾ ನದಿಯ ಉಪನದಿಗಳು ಕೊಯ್ನಾ, ಘಟಪ್ರಭಾ ಮತ್ತು ಭೀಮಾ.
ಕೊಯ್ನಾ ನದಿಗೆ ಕೊಯ್ನಾ ಜಲಾಶಯ ತಿಳ್ಕಟ್ಟ್ಯಾರ, ಅದಕ್ಕೆ ಛತ್ರಪತಿ ಶಿವಾಜಿ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಜನರೇಟರ್ ತಿಳಿ ಕೂಡಿಸ್ಯಾರ. ಇಡೀ ಮಹಾರಾಷ್ಟ್ರದಾಗ ಅತಿ ದೊಡ್ಡದಾದದ್ದು ಛತ್ರಪತಿ ಶಿವಾಜಿ ಜಲ ವಿದ್ಯುತ್ ಯೋಜನೆ ಅಲ್ಲಿ ಅದ. ನರ್ಮದಾ ನದಿಗೆ ಹಿರಾನ, ಬರ್ನ ಮತ್ತು ಶಕ, ಗೋದಾವರಿ ನದಿಗೆ ಮಾಂಜ್ರಾಯ್, ಕಾರಂಜಾ ನದಿ ಇದರ ಉಪನದಿ ಬೀದರದಲ್ಲಿ ಕಾರಂಜಾ ಡ್ಯಾಮ್ ಅದ, ವಾರ್ಧಾ ಮತ್ತು ಇಂದ್ರಾವತಿ ಇವು ಎಲ್ಲ ಏನಂದ್ರೆ ಗೋದಾವರಿ ನದಿಗೆ ಬರ್ತಾವ. ಸರಿಯಾದ ಹೊಂದಾಣಿಕೆ ಕಾವೇರಿ, ಹಾರಂಗಿ, ಹೇಮಾವತಿ ಅಂದ್ರೆ ಏದ ಮುಂದೆ 4 ಇರಬೇಕು, ಬೀದ ಮುಂದೆ ಎಷ್ಟು ಅಂದ್ರೆ 1. ಇನ್ನ ನರ್ಮದಾ ಎನ್ನುವುದು ಸೀದ ಮುಂದೆ 2, ಕೃಷ್ಣಾದ ಮುಂದೆ ಕೊಯ್ನಾ, ಕೃಷ್ಣಾದ ಮುಂದೆ ಕೊಯ್ನಾ, ಘಟಪ್ರಭಾ ಅಂದ್ರ ಡೀದ ಮುಂದೆ 3. ಇದು ಸರಿಯಾದ ಉತ್ತರ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ಅಂತ ಹೇಳಿ ಕರಿತೀವಿ. ಸಮಭಾಜಕ ವೃತ್ತದಲ್ಲಿ ಬಂದ್ರ ಉಷ್ಣ ವಲಯ, ಅದರಿಂದ 23 ಸೌತಕ್ಕೆ ಅಲ್ಲಿ ಬಂದು ಅಂದ್ರೆ ಸಮಶೀತೋಷ್ಣ ವಲಯ, ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್. ಇದ್ರೊಳಗ ಅದಕ್ಕೆ ಸರಿ ಹೊಂದಾಣಿಕೆ ಆಗೋದು ಇದು ಒಂದೇ ರೀ, ಪಂಪಾಸ, ಪ್ರೈರಿ ಮತ್ತು ಡೌನ್ಸ, ವೇಲ್ಡ್ ಅಂತೇಳಿ ಬರ್ತಾವ. ಹಾಗಾದ್ರೆ ಪ್ರೈರಿ ಹುಲ್ಲುಗಾವಲುಗಳು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಾವ. ಅವಕ್ಕ ಬ್ರೆಡ್ ಬಾಸ್ಕೆಟ್ ಆಫ್ ದಿ ವರ್ಲ್ಡ್, ಗೋಧಿ ಚಲೋ ಬೆಳಿತಾವ. ಎರಡನೆಯದು ಪಂಪಾಸ್ ಹುಲ್ಲುಗಾವಲುಗಳು, ಇವು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡು ಬರುತ್ತವೆ. ರೋಗ ನಿರೋಧಕ ಹೈಬ್ರಿಡ್ ಸಂತತಿ, ಇದು ಕರೆಂಟ್ ಅಫೇರ್ಸ್. ನೆಕ್ಸ್ಟ್, ಒಂದು ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಸ್ಲೈಡ್ ಮಾಡುವುದಕ್ಕಿಂತ ಉರುಳುವುದು ಸುಲಭ. ಇಲ್ಲೊಂದು ವರ್ಡ್ ನೆನಪು ಬರ್ತದೆ. ಆರ್ಕಿಮಿಡಿಸ್ ಎನ್ನುವವರು ಇಟಲಿ ದೇಶದ ಮೆಡಿಟೇರಿಯನ್ ಸಮುದ್ರದ ಸಿಸಿಲಿ ದ್ವೀಪದಲ್ಲಿ ಜನಿಸಿದವರು. ಅವರೊಂದು ವರ್ಡ್ ಹೇಳ್ತಾರ, ಭೂಮಿ ಒಂದು ದುಂಡಾಕಾರವಾಗಿದೆ, ಉರುಳುವ ವಸ್ತುಗಳಿಗೆ ತೂಕ ಮತ್ತು ರಾಶಿ ಇರುವುದಿಲ್ಲ, ಸುಲಭವಾಗಿ ಉರುಳಿಸಬಹುದು ಅಂತ ಹೇಳಿ. ಅವಾಗ ಜನ ಅವರಿಗೆ 108 ಪ್ರಶ್ನೆ ಮಾಡೋಣ. ಅವರು ಜನರಿಗೆ ವಾಪಸ್ ಒಂದು ಕ್ವಶನ್ ಹೇಳ್ತಾರ, ನನಗೆ ಕೇಳಿದಷ್ಟು ಉದ್ದವಾದ ಒಂದು ಕೋಲನ್ನು ಕೊಡಿ, ಭೂಮಿಯ ಹೊರಗಡೆ ನಿಲ್ಲಲು ಸ್ವಲ್ಪ ಜಾಗ ಕೊಡಿ, ನಾನು ಆ ಕೋಲಿನಿಂದ ಇಡೀ ಭೂಮಿಯನ್ನೇ ಉರುಳಿಸಿ ತೋರಿಸುತ್ತೇನೆ ಅಂತೇಳಿ. ಇದು ಗೆಲಿಲಿಯೋ ಹೇಳಿದ್ದು, ಆರ್ಕಿಮಿಡಿಸ್ ಹೇಳಿದ್ದು. ಹಾಗಾದ್ರೆ ಭೂಮಿಗೆ ಒಂದು ಕೋಲ್ ಹಾಕಿ ಅಥವಾ ಒಂದು ಕೆಳ ಕಟ್ಟಿಗೆ ಹಾಕಿ ಹಿಂಗ ಉರುಳಿಸ್ಬಿಡ್ತೀನಿ ಅಂತೇಳಿ ಹೇಳ್ತಾನ. ಯಾರು ಅಂದ್ರೆ ಆರ್ಕಿಮಿಡಿಸ್. ಎರಡನೇದು ಹಡಗುಗಳು ತೇಲುವುದು ಆರ್ಕಿಮಿಡಿಸ್ನ ತತ್ವ. ಯುರೇಕಾ ಪದ ಅಂದ್ರೆ ಕಂಡು ಹಿಡಿದೆ ಅನ್ನುವ ಪದನು ಅವರೇ ಕೊಟ್ಟಾರ. ಬಹಳ ಕಡೆ ವರ್ಡ್ ಹೇಳ್ತಾರ, ದ ರೂಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್, ಉರುಳುವ ವಸ್ತುಗಳಿಗೆ ತೂಕ ಮತ್ತು ರಾಶಿ ಇರುವುದಿಲ್ಲ, ಸುಲಭವಾಗಿ ಉರುಳುತ್ತವೆ, ಘರ್ಷಣೆ ಕಡಿಮೆ ಆಗ್ತದ ಅಂತ ಹೇಳಿ. ಹಾಗಾದರೆ ಏನದಂದ್ರ ಎಳೆಯುವುದರ ಬದಲಾಗಿ ಉರುಳಿಸುವುದು ಸುಲಭ, ಬ್ಯಾರಲ್ ಎಳೆಯಬಾರದು, ಉರುಳಿಸ್ಬೇಕು ಅಂದಂಗ್ರಿ. ಕರೆಕ್ಟ್ ಅದ. ಉರುಳಿಸುವಿಕೆ ಘರ್ಷಣೆ ಜಾರುವಿಕೆಯ ಘರ್ಷಣೆಕ್ಕಿಂತ ಸಣ್ಣದಾಗಿರ್ತದೆ, ಇದು ಕಡಿಮೆ ಇರ್ತದ, ಘರ್ಷಣೆ ಫ್ರಿಕ್ಷನ್ ಲೆಸ್ ಇರ್ತದ. ಹಾಗಾಗಿ ಏನದ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸುವುದಕ್ಕಿಂತ ಉರುಳಿಸುವುದು ಸುಲಭವಾಗಿದೆ. ಹೇಳಿಕೆ 1 ಕರೆಕ್ಟ್ ಅದ. ಹಾಗಾದರೆ ಎರಡನೇದು ಉರುಳಿಸುವ ಘರ್ಷಣೆಯು ಜಾರುವಿಕೆಯ ಘರ್ಷಣೆಕ್ಕಿಂತ ಕಡಿಮೆ ಇರುತ್ತದೆ. 2 ಹೇಳಿಕೆಗಳು ಸರಿಯಾಗಿವೆ. ಇದು ನಮಗ ಈ ಉತ್ತರ ಕರೆಕ್ಟ್ ಆಗ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇಟ್ ಸೆಲ್ಫ್ ಈಸ್ ರೈಟ್. ತುಕ್ಕು ಹಿಡಿಯುವುದು. ಕಬ್ಬಿಣ ತುಕ್ಕು ಹಿಡಿದಕ್ರಾದ್ರ ತೂಕ ಹೆಚ್ಚಾಗುತ್ತದೆ. ಪ್ರೀವಿಯಸ್ PSI ಕ್ವಶನ್ ರೀ. ಕಬ್ಬಿಣದ ಸಂಕೇತ Fe. ಕಬ್ಬಿಣದ ಅಂಶ ಕಡಿಮೆ ಆಯಿತು ಅಂದ್ರೆ ನಮ್ಮ ದೇಹದೊಳಗ ಅನಿಮಿಯಾ, ರಕ್ತಹೀನತೆ ಉಂಟಾಗ್ತದ. ಹಿಮೋಗ್ಲೋಬಿನದಲ್ಲಿ ಕಬ್ಬಿಣ ಬೇಕು. ಹಾಗಾದ್ರೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶವಿರುತ್ತದೆ. ಇಲ್ಲಿ ನಮಗೆ ಏನ್ ಬೇಕಾದ್ರೆ ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂದ್ರೆ ಏನ್ ಮಾಡಬೇಕು, ಅದರ ಮ್ಯಾಗ ಪೇಂಟ್ ಹಚ್ಚಬೇಕು. ಮಳೆಗಾಲದಾಗ ಅದು ತುಕ್ಕು ಹಿಡಂಗಿಲ್ಲ, ಎಲ್ಲಾ ಗೇಟ್ಗಳಿಗೆ ಪೇಂಟೇ ಹಚ್ಚಿರ್ತಾರೆ. ಜಡ್ಡನ್ನ ಸತ್ತು ಇವಕ್ಕ ಗೆಲ್ವಿನೀಕರಣ ಮಾಡೋದು, ಇವುಗಳ ಲೇಪನೆ ಮಾಡುವುದರಿಂದ. ಹಾಗಾದರೆ ಏನದಂದ್ರ ಕಲಾಯಿ ಹಾಕುವುದು ಅಂತೇಳಿ ಅಂತಾರ. ಇದು ಲೋಹವನ್ನು ಆಸಿಡ್ ಒಂದು ವಾರ್ಡ್. ಕಬ್ಬಿಣದ ಮ್ಯಾಗ ನಿಂಬೆಹಣ್ಣು ಹಿಂಡಿರ್ಬೇಕಾರ, 4 ದಿನದ ಜಂಗ ಆಗ್ತದ ಮಾಡಲ್. ಕಬ್ಬಿಣದ ಮ್ಯಾಗ ನಿಂಬೆಹಣ್ಣು ಹಿಂಡಿದೇವ ಅಂದ್ರೆ ಇದಕ್ಕ ಸಂಕ್ಷಾರಕ ಎಂದು ಕರೆಯುತ್ತೇವೆ. ಎಲ್ಲ ಆಮ್ಲಗಳು ಸಂಕ್ಷಾರಕಗಳು ಆಗಿವೆ. ಎಲ್ಲಿ ಕರೋಸಿವ್ ಅಂತೇಳಿ ವರ್ಡ್ ಯೂಸ್ ಮಾಡ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಇದು ಹೇಳಬೇಕು. ಇದು ಆಗಲ್ಲ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಉಷಾ ಮೆಹ್ತಾ ಮುಂಬಯಿಯ ಭೂಗತ ರೇಡಿಯೋ ಕಾರ್ಯಕ್ರಮ ಮಾಡ್ತಿದ್ರು. ಇದು 1. ಹಾಗಾದ್ರೆ ಇದು 1 ತಪ್ಪದಂದ್ರೆ ಉಳಿದಿದ್ದ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅದಾವ. ಸಮಾಜವಾದಿಗಳು ಫಾರ್ವರ್ಡ್ ಬ್ಲಾಕ್ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಸ್ಥಾಪನೆ ಮಾಡ್ಯಾರ.
ಇವರು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಭೂಗತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಭೂಗತ ಚಳವಳಿಯು ಸಾರ್ವಜನಿಕರ ನೈತಿಕ ಸ್ಥೈರ್ಯವನ್ನು ಕಾಪಾಡುವುದು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 1942 ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಕನ್ನಡಿಗರು ಬೆಳಗಾವದಾಗ ರಾತ್ರಿ ಸಮಯದಲ್ಲಿ ಹೆಚ್ಚು ಚಟುವಟಿಕೆ ಇರ್ತಿದ್ರು. ಭೂಗತ ಚಂತನ ಅಂದ್ರೆ ಅಂಡರ್ಗ್ರೌಂಡ್ ಚಟುವಟಿಕೆಗಳಂತಾರ. ಅದನ್ನ ಬೆಳಗಾವದಲ್ಲಿ ಕೈಗೊಂಡಿರುವ ಚಟುವಟಿಕೆಗಳಿಗೆ ಕರ್ನಾಟಕದ ಪದ್ಧತಿ ಅಂತಲೇ ಕರೆಯಲಾಗುತ್ತದೆ. ನೆಕ್ಸ್ಟ್, ಶ್ಯಾಮ್ಜಿ ಕೃಷ್ಣ ವರ್ಮರಿಗೆ ಸಂಬಂಧಿಸಿದಂತೆ ಗದರ್ ಪಾರ್ಟಿ 1913 ಲಾ ಹೃದಯಾಳ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದ ಸ್ಥಾಪನೆ ಮಾಡಿದ್ರು ಸರ್. ಇದು ಅಂತೂ ತಪ್ಪಾಗಿದೆ. ಇಂಡಿಯನ್ ಸೋಷಿಯಾಲಜಿಸ್ಟ್ ಎಂಬ ಪತ್ರಿಕೆ 1905 ಇವರೇ ಹೊಡಿಸ್ಯಾರ. ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಎನ್ನುವುದು ಲಂಡನ್ದೊಳಗೆ 1905 ಇವರು ಹೊಡಿಸ್ಯಾರ. ಹಾಗಾದರೆ ಎರಡು ಹೇಳಿಕೆಗಳು ಸರಿಯಾಗಿವೆ, ಇದು ನಮ್ಗೆ ಗೊತ್ತಿರಬೇಕು. ಈ 1953 ವಾಂಚು ಸಮಿತಿ ಅಂತೇಳಿ ಇರ್ತಾವ, ಒಂದು ರಚನೆ ಆಗಿರ್ತವೆ. ಅದು ಒಂದಿಷ್ಟು ಬೇರೆ ಬೇರೆ ವಿಷಯಗಳ ಕುರಿತು ತೆರಿಗೆ ಬೇರೆ ಬೇರೆ ಏನದ ಪ್ರದೇಶ ಇವು ಎಲ್ಲಕ್ಕ ಅಧ್ಯಯನ ಮಾಡ್ಯದ. ವಾಂಚು ಸಮಿತಿ ಏನ್ ಹೇಳ್ತದ ಅಂದ್ರ, ಮದ್ರಾಸ್ ಪ್ರಾಂತ್ಯದ ಭಾಗದಲ್ಲಿರುವ ಕೆಲವು ಕನ್ನಡ ಭಾಷಾ ಪ್ರದೇಶಗಳನ್ನು ಕನ್ನಡಿಗರಿಗೆ ಬಿಟ್ಟುಕೊಡಬೇಕು ಅಂತೇಳಿ ಅದು ಒಂದು ಕಡೆ ತನ್ನ ವರದಿ ಕೊಟ್ಟಿರ್ತದೆ. ಇದೇ ಸ್ಟೇಟ್ಮೆಂಟ್ ಇಲ್ಲ, ಬೇರೆ ಬೇರೆ ಅಧ್ಯಯನ ಮಾಡೋತ್ತಿಗೆ ಅದರ ಸ್ಟೇಟ್ಮೆಂಟ್ದಾಗ ಇದನ್ನು ಒಂದು. ಹಾಗಾದರೆ ಮದ್ರಾಸದಲ್ಲಿ ಇರುವಂತಹ ಬಳ್ಳಾರಿ ಮತ್ತು ಏನದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ಲಸ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕ, ಇವು ಮೂರು ಕರ್ನಾಟಕದಲ್ಲಿ ಮದ್ರಾಸದಿಂದ ವಿಲೀನ ಆದವು. ಅವತ್ತಿನ ಬಳ್ಳಾರಿ ಇವತ್ತ ಡಿವೈಡ್ ಆಗಿ ವಿಜಯನಗರ ಅಂದ್ರೆ ಇವು ಎರಡು ಜಿಲ್ಲಾ ಅವು. ಹಾಗಾದರೆ 97 ದಕ್ಷಿಣ ಕನ್ನಡ ಡಿವೈಡ್ ಆಗಿ ಉಡುಪಿ ಆಯಿತು, ಅವು ಎರಡು ಜಿಲ್ಲಾ ಪ್ಲಸ್ ಕೊಳ್ಳೇಗಾಲ ಎನ್ನುವುದು ಚಾಮರಾಜನಗರ ಜಿಲ್ಲೆಯ ಒಂದು ತಾಲೂಕ. ಈ ಸದ್ಯಕ್ಕೆ ನಮಗ ಮದ್ರಾಸ್ ಪ್ರಾಂತ್ಯದಿಂದ ಇರುವಂತಹ 4 ಜಿಲ್ಲಾ ಒಂದು ತಾಲೂಕ, ಬಳ್ಳಾರಿ, ವಿಜಯನಗರ, ದಕ್ಷಿಣ ಕನ್ನಡ, ಉಡುಪಿ, ಕೊಳ್ಳೇಗಾಲ ತಾಲೂಕ. ಅವತ್ತಿನ ದಿನಗಳಲ್ಲಿ ವಿಲೀನಗೊಂಡಕ್ರ 53 ವಿಲೀನ ಆಗ್ಯಾವ್ರಿ ಅವು. ಅವಾಗ ವಿಲೀನಗೊಂಡಕ್ರ ಹೆಂಗ ಅಂದ್ರ ಒಂದು ಬಳ್ಳಾರಿ, ಎರಡನೇದು ದಕ್ಷಿಣ ಕನ್ನಡ, ಮೂರನೇದು ಕೊಳ್ಳೇಗಾಲ. ನಮ್ಮ ಕರ್ನಾಟಕದಲ್ಲಿ ಅವಾಗ ವಿಲೀನಗೊಳ್ಳುವಾಗ ಹಳೆ ಮೈಸೂರದಲ್ಲಿ ಕೇವಲ 9 ಜಿಲ್ಲಾ ಇದ್ದು ಕೊಡಗು ಒಂದು ಪ್ರತ್ಯೇಕ ಸ್ವತಂತ್ರ ಏನದಂದ್ರ ಪ್ರದೇಶ ಕಮಿಷನರೇಟ್ ಆಗಿತ್ತು. ಬಾಂಬೆ ಪ್ರಾಂತ್ಯದಾಗಿನ 4 ಜಿಲ್ಲಾ ನಮ್ಮಲ್ಲಿ ವಿಲೀನ ಅದು. ಹೈದರಾಬಾದ್ ಕರ್ನಾಟಕದಿಂದ 3, ಬೀದರ, ಕಲಬುರಗಿ ಮತ್ತು ರಾಯಚೂರು, ಇವು 3 ಏನಂದ್ರ ಹೈದರಾಬಾದ್ ಕರ್ನಾಟಕದ ವಿಭಾಗಗಳು ರೀ. ಇದಕ್ಕೆ ಸರಿಯಾದ ಉತ್ತರ ಕೊಳ್ಳೇಗಾಲ, ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ. ಅದಕ್ಕೆ ಇಲ್ಲಿ ಆನ್ಸರ್ ಯಾವತ್ತೋ ಬೇಕು ಅಂದ್ರೆ 3 ಮಾತ್ರ ಸರಿಯಾಗಿದೆ, 3 ಮಾತ್ರ ಸರಿಯಾಗಿದೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಮ್ಯಾಜಿನಿ ಕ್ಲಬ್ ಎನ್ನುವುದು ಸ್ಥಾಪನೆ ಮಾಡಿದವರು ಹನುಮಂತರಾವ್ ದೇಶಪಾಂಡೆ. ಇದು ಆಗ. ಹಾಗಾದರೆ ಚರಕ ಸಂಘವನ್ನು ಸ್ಥಾಪನೆ ಮಾಡಿದ್ದು ಬೆಂಗಳೂರು 1930, ಗೋರೂರು ರಾಮಸ್ವಾಮಿ. ಹಿಂದೂಸ್ತಾನಿ ಸೇವಾದಳ 1824, ಹುಬ್ಬಳ್ಳಿಯಲ್ಲಿ ಅದರ ಕೇಂದ್ರ ಸ್ಥಳವಾಗಿತ್ತು. ಹರ್ಡೇಕರ್ ಮಂಜಪ್ಪ. ಇಲ್ಲಿ ನಮಗೆ ತಪ್ಪಾದ ಹೇಳಿಕೆಗಳು ಯಾವ್ದಾಯ್ತು ಅಂದ್ರ ನೋಡ್ರಿ, ಎರಡನೇದಂತರೂ ತಪ್ಪಾಗ್ಯಾವ. ಗೋರೂರು ರಾಮಸ್ವಾಮಿ. ಒಂದನೇದು ಮ್ಯಾಜಿನಿ ಕ್ಲಬ್, ಅದನ್ನು ತಪ್ಪಾಗ್ಯಾವ. 1, 2 ತಪ್ಪಾಗ್ಯಾವ, ಒಂದೇ ಕರೆಕ್ಟ್ ಅದ. ಸಿ ಮಾತ್ರ ಅಂದ್ರೆ 1 ಮಾತ್ರ ಹೇಳಿಕೆ ಸರಿಯದ. ವಿಜಯನಗರಕ್ಕೆ ಭೇಟಿ ಕೊಟ್ಟರಲ್ಲ, ನಿಕೇಟಿನ ರಷ್ಯಾದವರು, ಪೌಂಟಿ ಇಟಲಿದವರು, ನ್ಯೂನೀಜ ಪೋರ್ಚುಗಲ್, ಪೇಜ ಪೋರ್ಚುಗಲ್. ಇವರಿಬ್ರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ರು. ಪೋರ್ಚುಗಲದಿಂದ ಇಬ್ಬರೇ ಬಂದಾರ. ಹೊಯ್ಸಳರ ದೇವಾಲಯಗಳಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚೌಕೂಟ, ಪಂಚಕೂಟ, ಕೆಳಗಡೆ ಇರುವ ನಕ್ಷತ್ರ ಆಕಾರದ ಜಗತಿಯ ಮೇಲೆ ದೇವಾಲಯಗಳನ್ನು ಕಟ್ತಿದ್ರು. ಹಾಗಾದರೆ ಏಕಕೂಟ ಚನ್ನಕೇಶವ ಬೇಲೂರು, ದ್ವಿಕೂಟ ಹೊಯ್ಸಳೇಶ್ವರ ಹಳೆಬೀಡು, ತ್ರಿಕೂಟ ಸೋಮನಾಥ ಪೂರಕೇಶವ ದೇವಾಲಯ, ಚತುಷ್ಕೂಟ ಎನ್ನುವುದು ದೊಡ್ಡ ಗದ್ದನವಳಿ ಅಂದ್ರೆ ಚತುಷ್ಕೂಟ ಅಂತ ಹೇಳಿ ಒಂದು ಬರ್ತದಲ್ಲ, ಚತುಷ್ಕೂಟ, ಪಂಚಕೂಟ. ಚತುಷ್ಕೂಟ ಎನ್ನುವುದು ದೊಡ್ಡ ಗದ್ದನಹಳ್ಳಿ ಲಕ್ಷ್ಮೀ ದೇವಾಲಯ ಅಂತ ಹೇಳಿ ಬರ್ತದ್ರಿ. ಇವು ಏನದಂದ್ರ ನಮಗ ಈ ರೀತಿ ಕರ್ನಾಟಕದ ಕೊಲ್ಲಾಪುರ ಅಂತ ಹೇಳಿ ಬರ್ತದೆ. ಏನೋ ಒಂದು ಸರ ಪಂಚಲಿಂಗೇಶ್ವರ ಅಂತೇಳಿ ಒಂದು ಬರ್ತದ ಮಂಡ್ಯದೊಳಗೆ.
ಇವು ಏಕಕೂಟ ದ್ವಿಕೂಟ ಈ ರೀತಿ ಗೊತ್ತಿದ್ದುದ್ರದಾಗ ಇದರಾಗ ಇವು ಎರಡೂ ಸರಿ ಅದಾವ, ಉಳಿದಿದ್ದ ಎರಡು ಹೇಳಿಕೆಗಳ ತಪ್ಪದವ. ಅದಕ್ಕೆ ಇದನ್ನ ಮಾರ್ಕ್ ಮಾಡಬೇಕು, ಎರಡು ಮಾತ್ರ. ಆರ್ಯಭಟ ಎನ್ನುವವನು ಆರ್ಯಭಟಿಯಂ ಎನ್ನುವ ಗುಪ್ತರ ಕಾಲದಲ್ಲಿ ಗಣಿತ ಶಾಸ್ತ್ರ ಬರೆದನು. ಇಟ್ ಇಸ್ ಅನ್ ಪಾರ್ಟ್ ಆಫ್ ಸೈನ್ಸ್, ಕರೆಕ್ಟ್ ಅದ. ಖಗೋಳಶಾಸ್ತ್ರದಲ್ಲಿ ರೋಮಕ ಸಿದ್ಧಾಂತ ಈ ಕಾಲಕ್ಕೆ ಸೇರಿದೆ. ಲೋಹಗಾರಿಕೆಗೆ ಸ್ಥಾಪಿಸಿದ ಅಪಾರ ಪ್ರಗತಿಯಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳು ಸಹ ಎರಕ ಒಯ್ಯಲಾಗಿದೆ. ಇಲ್ಲಿ ನಮಗೆ ಬೇಕಾಗಿದ್ದು ಏನಂದ್ರೆ ಏದ ಸಂಘಟ ಸೀನು ಸರಿಯಾಗಿದೆ, ಎನ್ ಏದ ಜೊತೆಗೆ ಇದರಾಗ ಒಂದು ಏನದಂದ್ರೆ ಡಿ ಅನ್ನೋದು ಇಲ್ಲೇ ಇಲ್ಲ ರೀ. ಎ ಬಿ ಸಿ ಡಿ ಅನ್ನೋದು ಇದರಾಗ ಇಲ್ಲೇ ಇಲ್ಲ. ಅಥವಾ ಇದನ್ನೇ ನಾವು ಡಿ ಎತ್ತಳಿ ಗುಪ್ತರ ಕಾಲದ ವಿಜ್ಞಾನ ತಂತ್ರಜ್ಞಾನಕ್ಕೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ, ಇದಕ್ಕೆ ಡಿ ಹೆಂಗ ಅನ್ನೋದು ಇಲ್ಲಿ ನೋಡಿದ್ರೆ ಆಪ್ಷನ್ 4 ಕೊಟ್ಟಾರ. ಹಾಗಾಗಿ ಏನದ ನಮ್ಗ ಇಲ್ಲಿ ಸರಿಯಾದ ಉತ್ತರಗಳು ಯಾವ ತಗೋಬಹುದು ಅಂದ್ರ ಒಂದನೇದಂತರೂ ಕರೆಕ್ಟ್ ಅದ. ಎರಡನೆಯದು ಏನಂದ್ರೆ ಕಂಚು ಎರಕ ಒಯ್ಯಲಾಗಿದೆ, ಅದನ್ನು ಕರೆಕ್ಟ್ ಅದ. ಹಾಗಾದರೆ ಎ ಮತ್ತು ಸಿ ಸರಿಯಾದ ಉತ್ತರಗಳು. ಇದಕ್ಕ ತಾವು ನಿರೀಕ್ಷಿಸಬಹುದು ಗ್ರೇಸ್ ಮಾರ್ಕ್ಸ್. ಆದಿವಾಸಿ ದಂಗೆಗಳು ಒತ್ತಿರ ಬರ್ತಾವ, ಟ್ರೈಬ್ಸ್. ಕೋಲರ ದಂಗೆ ನಡೆದದ, ಸಂತಾಲರ ದಂಗೆ, ಮುಂಡರ ದಂಗೆ, ಇವು ಮೂರು ಛೋಟಾ ನಾಗ್ಪುರ್ ಜಾರ್ಖಂಡ್ ಪ್ರದೇಶದಲ್ಲಿ ಈಗ. ರಂಪಾ ದಂಗೆ ಮದ್ರಾಸದಲ್ಲಿ ನಡೆದಿದೆ, ಆಗಲ್ಲ. ಬೌದ್ಧ ಸಮ್ಮೇಳನಗಳು, ಒಂದನೇದ್ದೇ ಹರ್ಯಂಕ ಸಂತತಿ, ಎರಡನೇದ್ದೇ ಶಿಶುನಾಗ, ಎರಡೂ ತಪ್ಪಾಗಿವೆ. ಇವೆರಡೂ ಸರಿಯಾಗಿವೆ. ಸಿ ಮತ್ತು ಡಿ ಹೇಳಿಕೆಗಳು ಸರಿಯಾಗುತ್ತವೆ. ರಾವೈ ಪಾಷ ರಾಜಗೃಹ ವೈಶಾಲಿ ಶ್ರೀನಗರ ಮತ್ತು ರಾವೈ ಪಾಷ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಶ್ರೀನಗರದ ಕುಂದಲವನ. ಹಾಗಾದರೆ ಅಜಾತ ಶತ್ರು, ಕಾಲ ಅಶೋಕ, ಅಶೋಕ ಕನಿಷ್ಕ, ಇನ್ನ ಅಲ್ಲಿ ಹರ್ಯಂಕ, ಶಿಶುನಾಗ, ಆನಂತರ ಮೌರ್ಯ, ನೆಕ್ಸ್ಟ್ ಏನಂದ್ರೆ ಕುಶಾನರು. ಹಿಂಗೆ ಬರಬೇಕು. ನೆಕ್ಸ್ಟ್ ರಿವರ್ ಆಫ್ ರಾಜ ತರಂಗಿಣಿ. ಇದರ ಮೀನಿಂಗೇ ಸಂಸ್ಕೃತದ ರಿವರ್ ಆಫ್ ಕಿಂಗ್ ಇಟ್ ಸೆಲ್ಫ್ ಈಸ್ ಕರೆಕ್ಟ್. ಈ ರಾಜತರಂಗಿಣಿ 12ನೇ ಶತಮಾನದ ಕಾಶ್ಮೀರದ ಇತಿಹಾಸವನ್ನು ತಿಳಿಸುತ್ತದೆ. ಇದನ್ನ ಕಲ್ಲಣ ಎನ್ನುವವನು ಸಂಸ್ಕೃತದಲ್ಲಿ ಬರೆದಿದ್ದಾನೆ, ಪ್ರಾಕೃತದಾಗ ಅಲ್ಲ. ಹಾಗಾದರೆ ಕಲ್ಲಣನು ಬರೆದಿರುವ ಸಂಸ್ಕೃತದಲ್ಲಿ ಇರುವಂತ ರಾಜತರಂಗಿಣಿ 12ನೇ ಶತಮಾನದ ಕಾಶ್ಮೀರದ ಇತಿಹಾಸ ತಿಳಿಸ್ತದ. ಅದರೊಳಗ ಕಿಂಗ್ ಆಫ್ ರಿವರ್ಸ್ ಎನ್ನುವುದು ಉಲ್ಲೇಖ. ಹಾಗಾದರೆ ಇದು ಹರ್ಷನ ಕಾಲಕ್ಕೆ ಸಂಬಂಧಿಸಿಲ್ಲ, ಹರ್ಷನ ಕಾಲಕ್ಕೆ ಹರ್ಷ ಚರಿತೆ ಬರ್ತದೆ. ಇಲ್ಲಿ ಒಂದು ಮಾತ್ರ ಹೇಳಿಕೆ ಸರಿಯಾಗಿದೆ. ಅದೇ ಎಷ್ಟನೇ ಸ್ಟೇಟ್ಮೆಂಟ್ ಸರಿಯಾದಂದ್ರೆ ಬಿ ಎನ್ನುವ ಹೇಳಿಕೆ ಇದು ಸರಿ ಆಗ್ತದ ಅಂದಂಗ. ನೆಕ್ಸ್ಟ್ ಇನ್ನು ಇವಕ್ಕ ಹೊಂದಿಸಿ ಬರೆಯಿರಿ. ನಾರ್ಗೋನೋ ಕರಾಬಕ್ಕ, ಇದು ಅಜರ್ಬೈಜಾನ್, ಇದರ ರಾಜಧಾನಿ ಬಾಕು. ಸೇಂಟ್ ಮಾರ್ಟಿನ್ ದ್ವೀಪ ಬಾಂಗ್ಲಾದೇಶ, ರಾಜಧಾನಿ ಢಾಕಾ. ಹಾಗಾದರೆ ಇದಕ್ಕೆ ಸರಿಯಾದ ಹೊಂದಾಣಿಕೆ ಸಿ ಎನ್ನುವುದರ ಮುಂದೆ 3 ಬರಬೇಕು. ಸಿ ಎನ್ನುವುದರ ಮುಂದೆ 3 ಬರಬೇಕು ಅಂದ್ರೆ ಇದು ಮಾತ್ರ ಸರಿ. ಏದ ಮುಂದೆ 2 ರಷ್ಯಾ. ಹಾಗಾದರೆ ಬೀದ ಮುಂದೆ ಟ್ರೆಗೈ ಮಯನ್ಮಾರ್. ಇನ್ನ ಏನಂದ್ರ ಡಿದ ಮುಂದೆ ಕಾಚಿನ್. 4ನೇದು ಇಥಿಯೋಪಿಯಾ. ಎನ್ ಈ ರೀತಿ. ನೆಕ್ಸ್ಟ್ ವರ್ಡ್ ಕರೆಂಟ್ ಅಫೇರ್ಸ್ ಅದ ಸರ್. ಗೊಬೆಕ್ಲಿ ಎನ್ನುವ ಪ್ರದೇಶ ಟರ್ಕಿಸ್ತಾನದಲ್ಲಿ ಇರುವಂತ ಆರ್ಕಿಯಾಲಜಿಕಲ್ ಸೈಟ್ ಇದು ಮಾಡ್ಯಾರ. ಕ್ವಾಡದಲ್ಲಿ ಮತ್ತು ಏನಂದ್ರೆ I2 U2ದೊಳಗ 2 ಥರದಾಗ ಇದ್ದುದು ಇಂಡಿಯಾ USA 2 ಥರದಾಗೂ ಬರ್ತದ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಆಗುತ್ತದೆ. ನೆಕ್ಸ್ಟ್ ವರ್ಡ್ ಸರ್ಕಾರ ಇತ್ತೀಚೆಗೆ ಮೈಸೂರು ಯುಗ ಕಾಲಾನುಕ್ರಮದಲ್ಲಿ 1916 ಮೈಸೂರು ಯೂನಿವರ್ಸಿಟಿ, ದಿ ಬ್ಯಾಂಕ್ ಆಫ್ ಮೈಸೂರು ಎನ್ನುವುದು 1913 ಕನ್ನಡ ಸಾಹಿತ್ಯ ಪರಿಷತ್ತು, 1915 ಮೀಥಿಕ್ ಸೊಸೈಟಿ, 1909. ಹಾಗಾದರೆ ಸರಿಯಾದ ಕಾಲಾನುಕ್ರಮ ಡಿ. ಡಿ ಆದ ಬಳಿಕ ಬಿ, ಸಿ, ಎ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬ್ರಹ್ಮ ದೇವರಿಗೆ ಕೊಟ್ಟ ಭೂಮಿ ದೇವದಾನ, ಬ್ರಾಹ್ಮಣರಿಗೆ ಕೊಟ್ಟಿರುವುದು ಬ್ರಹ್ಮದೇಯ. ಅವತರ ಹೆಸರದಾಗ ಶಾಲೆಗಳಿಗೆ ಕೊಟ್ಟಿರುವುದು ಶಾಲಭೋಗ. ಇದು ಒಂದೇ ಆ ವರ್ಡ್ ಇರ್ಲಾರ್ದದ ಸಂಬಂಧ ಇರ್ಲಾರ್ದ ಇದೊಂದು ಇದು ಕುಳಿತು ಕಾನ್ಸೆಪ್ಟ್ ಸಿಂಪಲ್ ಅದ.
ಹಾಗಾದರೆ ಫೋರ್ತ್ ಒನ್ ಆನ್ಸರ್ ಆಗ್ತದೆ. ಅಂದ್ರೆ ಅವು ಹೊಂದಿಸ್ಕೋಬೇಕು ಸರ್, ಅಷ್ಟೇ ರೀ. ಎದ ಮುಂದ 3, ಬಿದ ಮುಂದ 4, ಸಿದ ಮುಂದ ಏನಂದ್ರೆ 1. ನೆಕ್ಸ್ಟ್ ಪ್ರತಿಪಾದನೆ ಮತ್ತು ಹೇಳಿಕೆಗಳು. ಭಾರತದ ಮೇಲೆ ಮೊಹಮ್ಮದ್ ಗಜ್ನಿ 17 ಬಾರಿ ದಾಳಿ ಮಾಡಿದನು. ಹೌದು. ಇವನ ಉದ್ದೇಶ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸುವುದಾಗಿತ್ತು. ಅದು ಇರಲಿಲ್ಲ. ಕೇವಲ ಸಂಪತ್ತು ಲೂಟಿ ಮಾಡುವುದಾಗಿತ್ತು. ಹೇಳಿಕೆ ಒಂದು ಸರಿಯಾಗ್ಯದ, ತಪ್ಪಾದದ್ದು ಕಾರಣ ಆಗ್ಯದ. ರಾಮ ನಾರಾಯಣ ಇಲ್ಲಿ ಒಂದು ಏನಂದ್ರ ಸೂಜಾ ಉದ್ ದೌಲತ್ ಹೇಳಿ ಹೌದು ನವಾಬಿತ್ತ. ಶಹ ಅಲಮನವ ದೆಹಲಿಗದನ, ಮೀರ್ ಜಾಫರ್ ಅನ್ನವ ಇವ ಬಂಗಾಳದ ನವಾಬ. ಡಿ ಮಾತ್ರ ಒಂದು ಕರೆಕ್ಟ್ ಅದ. ಇದಕ್ಕ ರಾಮನಾರಾಯಣ ಗೊತ್ತಿಲ್ಲ. ಆದ್ರೂ ಈಗ ಡಿದ ಸಂಗಟ ಕಾಂಬಿನೇಷನ್ ಇರೋದು ಇದು ಒಂದೇ ಅದ. ಇದಕ್ಕೆ ಟಿಕ್ ಹಾಕ್ಬೇಕು. ಕರ್ಜನ ವೈಲಿಯ ಹತ್ಯೆ ಮಾಡಿದ್ದು ಮದನ್ ಲಾಲ್ ಧಿಂಗ್ರಾ. ಸ್ಟೀಫನ್ಸ್ ಕೊಲ್ಲಕ್ಕೆ ಹೋಗಿದ್ದು ಶಾಂತಿ ಮತ್ತು ಸುನಿತಿ ಚೌಧರ್ ಕಲ್ಕತ್ತಾದಲ್ಲಿ. ಕರೆಕ್ಟ್. ಆದರೆ ಹತ್ಯೆ ಆಗಿಲ್ಲ. ಅವು ಕಿಡ್ನಿ ಸ್ಟೋನ್ಸ್ ಆಗಿ ಮರಣ ಹೊಂದಾನ. ಕೇಂದ್ರ ಶಾಸನ ಸಭೆಯ ಮೇಲೆ ಒಂದು ಡಮ್ಮಿ ಒಂದು ಬಾಂಬ್ ಹಾಕಿದ್ರು ಭಗತ್ ಸಿಂಗ್ ಅವರು. ಚಿತ್ತಗಂಗಾ ಶಸ್ತ್ರಾಸ್ತ್ರ ದಾಳಿಯಲ್ಲಿ ಏನದಂದ್ರೆ ರಾಜಗುರು ಪಾಲ್ಗೊಂಡಿಲ್ಲ. ಹಾಗಾದರೆ ಏನದಂದ್ರ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ 1 ಮತ್ತು ಸಿ. ಎ ಮತ್ತು ಸಿ ಸರಿಯಾದ ಉತ್ತರಗಳು ಆಗಿವೆ. ನೆಕ್ಸ್ಟ್ ಇದನ್ನು ಒಂದು 2 ಸಲ ದರ್ಬಾರ್ ಹಾಲ್ ಆಗ್ಯದ. ಇದಕ್ಕ ಹೆಸರು ಚೇಂಜ್ ಮಾಡಿದ್ದು ಒಂದು ಗಣತಂತ್ರ ಮಂಟಪ, ಒಂದು ಸ್ವಾತಂತ್ರ್ಯ ಮಂಟಪ. ಕರೆಕ್ಟ್ ಅದಾವ. ದರ್ಬಾರ್ ಹಾಲ ಇದು ಕರೆಕ್ಟ್ ಆಯ್ತು. ಇಲ್ಲಿ ಏನೋ ಒಂದು ಬೇಕಲ್ಲ, ಅದನ್ನು ದರ್ಬಾರ್ ಹಾಲೇ ಬಂದದ. ಇದನ್ನು ಒಂದು ಗ್ರೇಸ್ ಮಾರ್ಕ್ಸ್ ತಮಗ ಸಿಗುವ ಸಾಧ್ಯತೆಗಳದಾವ. ನಾಗರಿಕ ಸೇವಕನಿಗೆ ಅಂದ್ರೆ ಸಿವಿಲ್ ಸರ್ವೆಂಟನಿಗೆ ಇರುವಂತ ನಿಷ್ಪಕ್ಷಪಾತ ಅಂದ್ರೆ ಒಂದು ತಾನು ಜಾಬ್ ಮಾಡಬೇಕು ಅಂದಕ್ಕರ ತಾವು PSI ಆದ ಬಳಿಕ ಯಾವ ರೀತಿ ಅನ್ನೋದಂದ್ರೆ ತಮ್ಮ ಆಡಳಿತದ ವೈಖರಿ ಹೆಂಗಿರಬೇಕು, ಎಲ್ಲರ ಹಿತಾಸಕ್ತಿಗಳನ್ನು ನ್ಯಾಯಸಮ್ಮತವಾಗಿ ಈಡೇರಿಸುವುದು ಕರೆಕ್ಟ್. ನ್ಯಾಯ ಇದ್ದ ಕಡೆ ಹೇಳಬೇಕು. ವೃತ್ತಿಪರ ನೈತಿಕತೆಯನ್ನು ಎತ್ತಿ ಹಿಡಿಬೇಕು. ಯಾವಾಗಲೂ ನಮ್ಮ ಹುದ್ದೆಯನ್ನು ನಾವು ಪ್ರೀತಿಸಬೇಕು, ಕರೆಕ್ಟಾಗಿ ವರ್ಕ್ ಮಾಡೋದನ್ನಾಗಿ. ಬಹುಮತದ ಪರವಾಗಿ ಕಾರ್ಯನಿರ್ವಹಿಸುವುದು ತಪ್ಪ. ಯಾವುದರ ಪ್ರೆಸರ್ಗೆ ಒಳಪಟ್ಟುವುದು. ದುರ್ಬಲ ವರ್ಗದ ಹಿತಾಸಕ್ತಿಗಳನ್ನು ಬಲಪಡಿಸುವುದು ಕರೆಕ್ಟ. ಸಂವಿಧಾನದ ಆಶಯದಂತೆ ಕರೆಕ್ಟ. ಇದರ ಸಿ ಮಾತ್ರ ತಪ್ಪಾಗಿದೆ, ಉಳಿದಿದ್ದೆಲ್ಲ ಕರೆಕ್ಟ್ ಅದಾವ್ರಿ. ನೆಕ್ಸ್ಟ್ ವರ್ಡ್ಸ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಾರ CWMA. OWASP ಅಂದ್ರೆ ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಅಂತೇಳಿ ಅದರದು ಎಬ್ರಿವೇಷನ್ಸ್ ಕೇಳ್ಯಾರ ಸರ್. ಇವು ಹೊಂದಿಸಿ ಬರೆಯದ. ಇದು ಏನು ಮೇಲಿಸ ಎನ್ನುವುದು ಏನಂದ್ರೆ ಒಂದು ವೈರಸ್. ಇದು ಒಂದು ಗೊತ್ತಿತ್ತು ಅಂದ್ರೆ ಉಳಿದಿದ್ದೆಲ್ಲಾನು ತಾನೇ ಮಾರ್ಕ್ ಮಾಡ್ಬೋದು ಈ ರೀತಿ. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋರಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅದ ನೋಡಿ. ಹಾಗಾದರೆ ಇವು ಕೇಂದ್ರ ಸರ್ಕಾರದ ಇತ್ತೀಚಿನ ಸಾರಿಗೆಗೆ ಸಂಬಂಧಿಸಿದ ಕೆಲವು ಯೋಜನೆಗಳು ಅದಾವ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದಕ್ಕ ಇಲ್ಲಿ ಭೂಮಿ ರಾಶಿ ಎನ್ನುವುದು ಡಿದ ಮುಂದ 3 ಬರಬೇಕು. ಇದು ಒಂದು ಕರೆಕ್ಟ್ ಆಯ್ತು ಅಂದ್ರೆ ಸಾಕು. ಆನ್ಲೈನ್ ಪ್ರತಿಕ್ರಿಯೆಗೊಳಿಸುವುದು ಕೀವರ್ಡ್ ಬೇಕು. ಅಂದ್ರೆ ಇದರರ್ಥ ಎದ ಮುಂದ 1, ಆನಂತರ ಬಿದ ಮುಂದ 4, ನೆಕ್ಸ್ಟ್ ಸಿದ ಮುಂದ 2, ಡಿದ ಮುಂದ 3. ಹಿಂದೂ ಬೆಳವಣಿಗೆ ದರ, ಹಿಂದೂ ಗ್ರೌತ್ ರೇಟದ ಬಗ್ಗೆ ಹೇಳ್ಯಾರ. 1978 ಅರ್ಥಶಾಸ್ತ್ರಜ್ಞ ರಾಜ್ ಕೃಷ್ಣನ್ ಹೇಳ್ತಾರ. PUC ಬರ್ತದೆ ಅದು. ಇವರ ಕಲ್ಪನೆ 1950ರಿಂದ 80ರವರೆಗೆ ಲೋ ಎಕನಾಮಿಕ್ ಗ್ರೌತ್ ರೇಟ್ ಇತ್ತು ಅಂತ ಹೇಳ್ತಾರ. ಸರಾಸರಿ ಆರ್ಥಿಕ ಬೆಳವಣಿಗೆ ದರ 4%. ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ. ABC. ಟಾಟಾ ಇನ್ಸ್ಟಿಟ್ಯೂಟ್, ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಹೇಳಿ ಬರ್ತದೆ. ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಇದು 1907ರಲ್ಲಿ JMCG ಟಾಟಾ ಸ್ಥಾಪನೆ ಮಾಡ್ತಾರ. ಅದು ಊರಿನ ಹೆಸರು ಸಚ್ಚಿ ಇರ್ತದ, ಜಾರ್ಖಂಡ್ ರಾಜ್ಯದಲ್ಲಿ. ಹಾಗಾದ್ರೆ ಆ ಸಚ್ಚಿ ಎನ್ನುವುದಕ್ಕೆ ಇವತ್ತು ಜೆಮ್ಶೆಡ್ಪುರ್ ಅಂತೀವಿ. ಅಲ್ಲಿ ಏನದಂದ್ರೆ ಸುವರ್ಣ ರೇಖಾ ಮತ್ತು ಕಾರ್ಕಾಯಿ ಎನ್ನುವ 2 ನದಿಗಳು ಹರಿತಾವ. ಅದಕ್ಕೆ ಭಾರತದಲ್ಲಿ ಅತಿ ದೊಡ್ಡದಾದ ಖಾಸಗಿ ವಲಯದ ಕಬ್ಬಿಣದ ಕೈಗಾರಿಕೆ ಇದೆ ಅದ.
ಭಾರತದಲ್ಲಿ ಇಲ್ಲಿವರೆಗೂ ಒಬ್ಬನೇ ಕೈಗಾರಿಕೋದ್ಯಮಿಗೆ ಭಾರತ ರತ್ನ ಕೊಟ್ಟು ಭಾರತ ಸರ್ಕಾರ ಗೌರವಿಸಿದ ಅದು ಜೆ ಅಡಿಟಾಟ 1992ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಕೈಗಾರಿಕೋದ್ಯಮಿ ಅವರದಾರ. ರೈತ ಸಂಜೀವಿನಿ ಇದಕ್ಕ 4 ಹೇಳಿಕೆಗಳು ಕರೆಕ್ಟ್ ಅದಾವ. ಅವು ಪ್ರಚಲಿತ ಘಟನೆಗಳು ಇರ್ತಾವ ಸರ, ನೋಡ್ಬೋದ್ರಿ, ಏನು ತೊಂದರೆ ಇರಲ್ಲ. ಪ್ಲಾಸ್ಟಿಕ್ ಕಡಿಮೆಗೊಳಿಸುವುದರ ಕುರಿತು ಅದ ನೋಡಿ. ಮೊನ್ನೆ ಇತ್ತೀಚೆಗೆ 175 ದೇಶಗಳು ಕೂಡಿಸವ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಅಂತೇಳಿ 2024ರಲ್ಲಿ ಆಯೋಜನೆ ಮಾಡ್ತು. ಭಾರತ 2022 ಜುಲೈ 1ರಂದು ಹೊಸ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಮಾಡಿದ. ಎ ಮತ್ತು ಸಿ ಎರಡೂ ಸರಿಯಾದವ. ಇದಕ್ಕ 2 ಮತ್ತು ಆನ್ಸರ್ 2 ಸರಿಯಾಗಿದೆ. ಅಡ್ಜರ್ನ್ಮೆಂಟ್ ಮೋಷನ್ ಅಂತೇಳಿ ಹೇಳ್ತೀವಿ ನಾವು ಸಂವಿಧಾನದೊಳಗ. ಇದಕ್ಕ 100 ಮಂದಿ ಬೇಕಾಗಿಲ್ಲ, 50ಕ್ಕಿಂತ ಕಡಿಮೆ ಇರದಂತೆ ನೋಡಿಕೊಳ್ಳಬೇಕು. ನಾಟ್ ಲೆಸ್ ದೆನ್ 50 ಇಲ್ಲಿ 100 ಕೊಟ್ಟನೆ ಇದೇ ತಪ್ಪಾಗ್ಯದ. ಹಾಗಾದ್ರೆ ಉಳಿದಿದ್ದೆಲ್ಲ ಏನದಾವ ಅಂದ್ರ ಕರೆಕ್ಟ್ ಅದಾವ ಅಂದಂಗ. ಅದು ಒಂದು ತಪ್ಪಾಗ್ಯದ ಅಂದ್ರೆ ಉಳಿದಿದ್ದು 3 ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ. ಹೊಂದಿಸಿ ಬರೇರಿ ಅದ, ಎಲ್ಲ ಡೈರೆಕ್ಟೇ ಅದಾವ, ಅವತರ ಸಂಗಟ ಅವೇ ಹೊಂದಿಸಿ ಬರೋದು. ಗಣರಾಜ್ಯ ರಾಜ್ಯದ ಮುಖ್ಯಸ್ಥನು ಚುನಾಯಿತಗೊಳ್ಳುತ್ತಾನೆ, ಆನುವಂಶಿಕ ಚಕ್ರವರ್ತಿ ಅಲ್ಲ. ಭಾರತ ಒಂದು ಗಣರಾಜ್ಯ. ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳನ್ನು ನಾವು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಹಾಗಾದರೆ ಅದು ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಇದ್ದ ಸಿಂಗಲ್ ವೋಟ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸಿವ್ ಮೆಥಡ್. 78ನೆಯ ವಿಧಿ ಎಲ್ಲಾ ಕರೆಕ್ಟ್ ಅದಾವ, ಬಿ ಒಂದೇ ತಪ್ಪದ. ಹಾಗಾದ್ರೆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕು. ರಾಷ್ಟ್ರಪತಿಗೆ ಹೋಗಿ ಎಲ್ಲಾ ಮಾಹಿತಿ ಕೊಡಬೇಕು. ರಾಷ್ಟ್ರಪತಿ ಕೇಳಿದಾಗ ಹೋಗಿ ಎಲ್ಲ ಮಾಹಿತಿಗಳನ್ನು ಒದಗಿಸುವುದು. ಆನಂತರ ಮಂತ್ರಿ ಮಂಡಲದಿಂದ ಪರಿಗಣಿಸಲ್ಪಟ್ಟ ವಿಷಯಗಳನ್ನು ಮಂತ್ರಿ ಮಂಡಲದ ಪರಿಗಣನೆ ಮುಂದೆ ಸಲ್ಲಿಸುವುದು. ಎಲ್ಲಾ ಕರೆಕ್ಟ್ ಅದಾವ. ರಾಜ್ಯ ಪುನರ್ರಚನೆಗೆ ಸಂಬಂಧಿಸಿದ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವುದಕ್ಕೆ PM ಬೇಕಾಗಲ್ಲ, ಹೋಮ್ ಮಿನಿಸ್ಟರ್ ಬೇಕ್ರಿ. ಹೊಸ ರಾಜ್ಯ ಹೆಸರು ಚೇಂಜ್ ಮಾಡೋದು, ಗಡಿ ಬದಲಾವಣೆ ಹೋಮ್ ಮಿನಿಸ್ಟರ್ ಅಧೀನಕ್ಕೆ ಬರ್ತದ. ನೆಕ್ಸ್ಟ್ ACD ಆಯ್ತು. ಭಾರತ ಒಂದು ಅರೆ ಒಕ್ಕೂಟ ವ್ಯವಸ್ಥೆ. ಇದರ ಮೀನಿಂಗ್ ಟೋಟಲ್ KC ವೇಯರ್ ಹೇಳಿದ್ದಾರೆ ಸರ್. ಮಂತ್ರಿ ಮಂಡಲ ಚುನಾಯಿತ ಸದನದ 15% ಮೀರಕೂಡದು. ಇದನ್ನು ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ ಲೋಕಸಭೆಯ ಒಟ್ಟು ಚುನಾಯಿತ ಸದನ ಎಷ್ಟದಂದ್ರ 543 15% ಕರ್ತಾ ಹೊಡೆದೇವು ಅಂದ್ರೆ 81 ಸಚಿವರು. ಕರ್ನಾಟಕದಲ್ಲಿ 224 ಸಚಿವರು, 15% ಮಂತ್ರಿ ಇರಬೇಕು ಅಂದ್ರ ಇದು 34. ಇಲ್ಲಿ PM ಒಳಗೊಂಡಿರುವಂತೆ, ಇಲ್ಲಿ CM ಒಳಗೊಂಡಿರುವಂತೆ ಮಂತ್ರಿ ಮಂಡಲ ನಮ್ಮಲ್ಲಿ ಇಷ್ಟಿರಬೇಕು. ಕೆಳಗಿನ ಯಾವ ಸಂದರ್ಭದಲ್ಲಿ ಸಂಸತ್ತನೊಬ್ಬನು ಅಲ್ಲರಿ ಸ್ವತಂತ್ರವಾಗಿ ನಿಂತವ ಯಾವ ಪಕ್ಷಕ್ಕೆ ಹೋಗಿ ಸೇರದ್ರಿ, ಅವ ಹೆಂಗ ಪಕ್ಷಾಂತರ ಆತನ, ಅವ ಇಂಡಿಪೆಂಡೆಂಟ್ ಗೆದ್ದಿರ್ತಾನ, ಯಾವ ಪಕ್ಷದ ಬಂಧನಕ್ಕೆ ಒಳಪಡಲಾರ್ದೆ ಗೆದ್ದಿರ್ತಾನ. ಇದನ್ನ ಟೆಕ್ ಹಾಕ್ಬೇಕು. ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದಂತೆ ಹೇಳಿಕೆಗಳು. ಅವರು ರಾಜ್ಯ ಯೋಜನಾ ಮಂಡಳಿಗೆ ಪದನಿಮಿತ್ತ ಅಧ್ಯಕ್ಷರು ಆಗಿರ್ತಾರ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಏನಂದ್ರೆ ಅಧ್ಯಕ್ಷರು ಆಗಿರ್ತಾರ. ಹಾಗಾದ್ರೆ ವಿಧಿಬದ್ಧ ಕಾರ್ಯನಿರ್ವಾಹಕರು ಆಗಿರ್ತಾರ. ಅಂದ್ರೆ ಇದರ ಅರ್ಥ ABC ಅವರು ವಿಧಾನ ಪರಿಷತ್ತಿನ ಸದಸ್ಯರ MLA ಆಗಿದ್ರು ಸಾಕು. ಎಲ್ಲಾ ಕೆಲಸಗಾರರಿಗೆ ಇವು ಎಲ್ಲ ಏನಂದ್ರ ರಾಜ್ಯ ನಿರ್ದೇಶಕ ತತ್ವಗಳು ಭಾಗ 4ದಾಗ ಬರ್ತಾವ್ರಿ. ಹಾಗಾದ್ರೆ ಇದು ಒಂದೇ ಪೀಠಿಕೆದಾಗ ಬರ್ತದ. ಪೀಠಿಕೆ ಒಂದು ಬಿಟ್ರ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ನ್ಯಾಯಸಮ್ಮತವಲ್ಲ. ABC ಇವು 3 ನ್ಯಾಯಸಮ್ಮತವಲ್ಲ. ಇಲ್ಲೊಂದು ಕ್ವಶನ್ ಕೊಟ್ಟಾರ, ಇದಕ್ಕ ಅದಲು ಬದಲು ಮಾಡಿದ್ರೆ ಏನಾಗ್ತದ ಅಂತ ಕೇಳ್ಯಾರ. ಯಾವ ಚಿಹ್ನೆಗಳನ್ನು 10 - 2 ಪ್ಲಸ್ 9 × 2 ಭಾಗಾಕಾರ 4. ನಾವು ಮೈನಸ್ ಮತ್ತು ಭಾಗಾಕಾರ ಚೇಂಜ್ ಮಾಡ್ಕೊಳ್ಳೋಣ. ಮೈನಸ್ ಇದ್ದಲ್ಲಿ ಭಾಗಾಕಾರ ತೋತೀವಿ, ಭಾಗಾಕಾರ ಇದ್ದಲ್ಲಿ ಮೈನಸ್ ತಗೋಬೇಕು. 10 2 ಪ್ಲಸ್ 9 × 2 ಮೈನಸ್ 4. 2 ಎಷ್ಟಲೇ 10 ಅಂದ್ರೆ ಮೊದಲು ಭಾಗಾಕಾರ ಮುಗಿಸ್ಕೋಬೇಕು ಬಾಡ್ಮಾಸ್ ರೂಲ್ದಾಗ. ನೆಕ್ಸ್ಟ್ 9 2 18 ಮೈನಸ್ 4 5 18 2 ಕೂಡ್ಸರಿ ಎಷ್ಟಾತ್ಮಂದ್ರೆ 23 ಮೈನಸ್ 4 = 19. ಇದಕ್ಕೆ ಸರಿಯಾದ ಉತ್ತರ A ಆಗುತ್ತದೆ.
ಒಂದೇ ಚಾಪ್ಟರ್ ಮ್ಯಾಗ 2 ಕ್ವಶನ್ ಕೇಳ್ಯಾರ ನೋಡಿ ಸರ್. ಒಂದೇ ಚಾಪ್ಟರ್ ಮ್ಯಾಗ ಈ ರೀತಿ 2. ಇದಕ್ಕ ಪಂಚಸೂತ್ರಗಳು ಅಂತ ಹೇಳಿ ಬರ್ತಾವ್ರಿ. ಪಂಚಸೂತ್ರಗಳು ಅಂದ್ರ ಹೆಚ್ಚಳ ಎಂದರೆ ಪ್ಲಸ್, ಕಡಿಮೆ ಎಂದರೆ ಮೈನಸ್. ಹೆಚ್ಚಳ ಎಂದರೆ ಪ್ಲಸ್, ಕಡಿಮೆ ಎಂದರೆ ಮೈನಸ್. 14ರಷ್ಟು ಹೆಚ್ಚಳ ಪ್ಲಸ್, 22ರಷ್ಟು ಮೈನಸ್, ಕಡಿಮೆ ಅಂದ್ರೆ ಮೈನಸ್. ಪ್ಲಸ್ ಇಂಟು ಮೈನಸ್ ಮೈನಸ್. 14 × 22 ಡಿವೈಡೆಡ್ ಬೈ 100. ಈ ಫಾರ್ಮುಲಾ ಹಾಕ್ಬೇಕು. ಇವು 2 ಥರದ್ದು ರಿಸಲ್ಟ್ ತೊಗೊಂಡ್ರೆ ಇದರಾಗ 6 ಉಳಿತು, ಇದು 2 ಮೈನಸ್ 8 ಆಯ್ತು, ಮೈನಸ್. ಹಾಗಾದರೆ ಇವು 2 ಏನಾದ್ರು ಗುಣಾಕಾರ ಮಾಡಿ 100 220 ಪ್ಲಸ್ 22 4 88 ಆಯ್ತು. ಟೋಟಲ್ 308 ಆಗ್ತದ. 308 ಡಿವೈಡೆಡ್ ಬೈ 100. 2 0 ಅದಾವ, 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಹಾಗಾದರೆ 3.08. 2 ಕೂಡಿಸಿದ್ರೆ 2 ಮೈನಸ್ ಅದಾವ, ಮೈನಸ್ ಬರೋದು 8 3 11.08 ಆಯ್ತು. ಇಲ್ಲಿ ನಾವು ಏನ್ ಹೇಳ್ಬೇಕಂದ್ರೆ ಮೈನಸ್ ಬಂದ್ರೆ ಕಮ್ ಆಗ್ತದ, ಪ್ಲಸ್ ಬಂದ್ರೆ ಹೆಚ್ಚು ಆಗ್ತದ. ಇದು ಆನ್ಸರ್ ಕರೆಕ್ಟ್, ಇಳಿಕೆ ಆಗುತ್ತದೆ. ಏನೋ ಒಂದು ಇಂತಂದೇ ಪರೀಕ್ಷೆ ಇಂತಂದೇ ಸೇಮ್ ಕ್ವಶನ್ ಕೊಟ್ಟಾರ. ಇದು ಏನದಂದ್ರೆ ಸರಾಸರಿ ಮ್ಯಾಗ ಲೆಕ್ಕ ಕೊಟ್ಟಿದ್ದು ಸರ್. ಹಾಗಾದರೆ ಸರಾಸರಿಯ ಆಧಾರದ ಮೇಲೆ ಎವರೇಜ್ ಸರಾಸರಿ 10 ಸಂಖ್ಯೆಗಳ ಸರಾಸರಿ ಎಷ್ಟದಂದ್ರೆ 40 ಆಗಿದೆ ಅಂತ ಹೇಳ್ಯಾರ. ಈ 40 ಆಗ್ಯದ ಅಂದ್ರೆ 10 × 40 ಟೋಟಲ್ ಮೊತ್ತ ಎಷ್ಟಾಯ್ತು ಅಂದ್ರೆ 10 × 40 = 400 ಆಯ್ತು. ಆದ್ರೆ ಇದ್ರಾಗ 2 ನಂಬರ್ ಮಿಸ್ಟೇಕ್ ಆಗ್ಯಾವ. 2 ಅಂದ್ರೆ 18 + 21 ಆ್ಯಡ್ ಮಾಡ್ಬೇಕಾಗಿತ್ತು. ಅಂದ್ರೆ ಟೋಟಲ್ 39 ಬರಬೇಕಾಗಿತ್ತು. ಇದ್ರಾಗ ಅವ ಏನಂದ್ರೆ 81 12 ಮಿಸ್ಟೇಕ್ ಮಾಡ್ಕೇಸಂದ್ರ ಇದನ್ನ ಆ್ಯಡ್ ಮಾಡಿದೀವಿ ಅಂತ ಹೇಳ್ತಾರ. ಅಂದ್ರೆ 93. ಇಷ್ಟು ಆ್ಯಡ್ ಮಾಡು ಜನ ಇಷ್ಟು ಇದ್ರೊಳಗೆ ವಿಲೀನ ಆಗ್ಯದಂದ್ರೆ ಎಷ್ಟು ಡಿಫ್ರೆನ್ಸ್ ಆಗ್ತದ ತೋಳನು. 93 ಕೂಡ್ಸ್ಯಾನ 39 ಜನಾಗ = ಏನದಂದ್ರೆ 4. ಇದು ಎಷ್ಟಾಯ್ತು ಅಂದ್ರೆ 54. ಇದ್ರಾಗ 54 ಕಮ್ ಮಾಡಿದ್ರೆ 30 ಎಷ್ಟು ಉಳಿತದ ನೋಡ್ರಿ 6. ಇದು 4, ಇದು 4. ಹಾಗಾದರೆ ಏನದಂದ್ರೆ ಕೈಲಾ ಬತ್ತು 1 34. ಇಲ್ಲಿ ನಮಗೇನು ಬತ್ತು ಟೋಟಲ್ ಎಷ್ಟು ಸಂಖ್ಯೆ ಅದಾವ ಹಂಚ್ರಿ ಮತ್ತೆ 10ರಲ್ಲಿ = ಎಷ್ಟಾಯ್ತು ಅಂದ್ರೆ 34.6. ಇದು ಆನ್ಸರ್ ಕರೆಕ್ಟ್. ಏನೋ ಒಂದು ಈ ರೀತಿಯಾದಂಥ ಸರಳೀಕರಣದ ಕ್ವಶನ್ಸ್ಗಳ್ರಿ. ಇವಕ್ಕ ಅಲ್ಲಿದಲ್ಲೇ ಬರ್ಕೊಂಡು ಬಿಡೋದು ಸರ್. ಟೋಟಲ್ ಕೂಡ್ಸಿದ್ರ ಇಲ್ಲಿ 67 ಕೊಟ್ಟನ. ಘನ ಅಂದ್ರೆ 3ಕ್ಕೆ 1 ಡಿಜಿಟ್ ತಗೋಬೇಕು. ಅಂದ್ರೆ 3ಕ್ಕೆ 1 ಡಿಜಿಟ್ ಅಂದ್ರೆ ಇಲ್ಲಿ 3 ಅದಾವ ಅಂದ್ರೆ ಒಂದೇ ಸ್ಥಾನ ಬಿಟ್ಟು ಬಿಂದು. ಇಲ್ಲಿ 3 ಇದು 1 ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು. ಹಾಗಾದರೆ ಇಲ್ಲಿ ಟೋಟಲ್ 1 2 3 ಭಾಗ ಆತನು 3 ಸಂಖ್ಯೆ ಬಿಟ್ಟು 1 ಬಿಂದು ಕೊಡಬೇಕು. ಇವು 3 ಕೂಡಿಸಿದ್ರ 7.437 ಆಯ್ತು. ಏನ ಈಗ ಇಲ್ಲಿ ಇಂತಂದು ಇದನ್ನ ಒಂದು ಕ್ವಶನ್ ಕೇಳ್ಯಾರ ನೋಡ್ರಿ. ಇದಕ್ಕೂ ಪಂಚಸೂತ್ರನೇ ಬೇಕು ಸರ್. ಪಂಚಸೂತ್ರದ ಆಧಾರದ ಮೇಲೆ ಚೌಕ ಈ ರೀತಿ ಕೊಟ್ಟು ಒಂದೇ ಸಲ ಕೊಟ್ಟಿದ್ನಂದ್ರೆ ಅದೇ ಪದ 2 ಸಲ ನಾವೇ ತಿಳ್ಕೋಬೇಕು, ಭಾವಿಸಬೇಕು. ಹೆಚ್ಚಳ ಹೆಚ್ಚಳ 2 2 ಪ್ಲಸ್ ಪ್ಲಸ್ ಹೆಚ್ಚಳ ಎಂದರೆ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 2 ಅಂದ್ರೆ ಇವು 2 ಗುಣಾಕಾರ ಮಾಡಬೇಕು. 2 × 2 ಡಿವೈಡೆಡ್ ಬೈ 100. 2 2 4 ಪ್ಲಸ್ 4 ಡಿವೈಡ್ ಬೈ 100. ಹಾಗಾದರೆ 4 + 0.04 = 4.04 ಆನ್ಸರ್ ಕರೆಕ್ಟ್. ಇದು ಮೊದಲೊಮ್ಮ PSIಗೂ ಕ್ವಶನ್ ಪ್ರೀವಿಯಸ್ 2006 and 2007ದಾಗ ಬಂದದ್ದು ರೀ. ಇದಕ್ಕಂತರ ಆನ್ಸರ್ ಏನದಂದ್ರ ಈ ಆಗುತ್ತದೆ. 3 ಥರದಾಗ ಇದ್ದವ್ರದ್ದು ಯಾವುದು ಅಂದ್ರೆ ಈ ಅಕ್ಷರ. ನೆಕ್ಸ್ಟ್ ಇವಕ್ಕ ABCD ಕೊಟ್ಟು ಬರ್ದೀವಿ ಅಂದ್ರೆ ಇದು 8 3 11 1 2 8 2 10 13ನೇ ಅಕ್ಷರ M ಆಗುತ್ತದೆ. ಇವಕ್ಕ ರಿವರ್ಸ್ ಆರ್ಡರ್ದಾಗ ಹಿಂಗ್ ಬರ್ರಿ ಅಂದ ನಾವು. ಹಿಂಗ್ ಬಂದಕ್ರ ಇಲ್ಲಿ 5 ಸ್ಥಾನ ಬಿಟ್ಟು ಬರ್ಬೇಕ. 1 2 3 4 5 ಎಲ್ಲಿ ಆತನಂದ್ರೆ ಇದು ಆಗ್ನೇ. ಇದು ಕರೆಕ್ಟ್ ಆತ, ಉಳಿದಿದ್ದೆಲ್ಲ ತಪ್ಪಾಗ್ಯಾವ.
ನೆಕ್ಸ್ಟ್ ಏನಂದ್ರೆ ಇವಕ್ಕ ಎ ಬಿ ಸಿ ಡಿ ಕೊಟ್ರ ಇದು 35 ಆಗ್ತದ, ಇದನ್ನು 35 ಆಗ್ತದ ಡಿಫ್ರೆನ್ಸ್. ಹಾಗಾದ್ರೆ ಇದಕ್ಕ ಎ ಬಿ ಸಿ ಡಿ ಕೊಟ್ಟು ಬರೋದು ಪ್ಲಸ್ ಮಾಡಿ, ಇದಕ್ಕೂ ಎ ಬಿ ಸಿ ಡಿ ಕೊಟ್ಟು ಪ್ಲಸ್ ಮಾಡಿದ್ರೆ ಡಿಫ್ರೆನ್ಸ್. ಇದ್ರದ್ದು ಕೂಡಿಸ್ರಿ, ಇದು ಕೂಡಿಸ್ರಿ, ಮೈನಸ್ ಮಾಡಿದ್ರೆ 3 ಬರ್ತಾವ. ಇದು ಇವತ್ತಿನ PSI ಪರೀಕ್ಷೆಯ ವಿಶ್ಲೇಷಣೆ. ಸ್ವಲ್ಪ ಕ್ವಶನ್ ಪೇಪರ್ದಲ್ಲಿ ಟಫ್ ಅದ, ಹಾಗಾಗಿ ಅಂದ್ರೆ ಒಂದು ಎವರೇಜ್ ಮಾರ್ಕ್ಸ್ಗಳನ್ನು ಕಟ್ ಆಫ್ನಿಂದ ಇರ್ಬೋದು. ಇದು ಏನದಂದ್ರೆ ಈ ರೀತಿಯಾದಂತಹ ಇವತ್ತು ನಡೆದಿರುವ ಪ್ರಶ್ನೋತ್ತರಗಳು. ಒಂದು 2-3 ಕ್ವಶನ್ಸ್ಗಳನ್ನು ಸ್ವಲ್ಪ ಏನಂದ್ರೆ ಗ್ರೇಸ್ಗಳು ಬರುವ ನಿರೀಕ್ಷೆಗಳು ಇವೆ. ಎಲ್ಲರಿಗೂ ಧನ್ಯವಾದಗಳು.